ಮಹಾಲಕ್ಷ್ಮಿ ಅಮ್ಮನ ಒಲಿಸ್ಕೊಳಕ್ಕೆ ಇರುವಂಥ ಬೇರೆ ದಾರಿಗಳು. ಸಂಜೆ ಹೊಸಲು ಆಚೆ ಕೂತ್ಕೋಬೇಕು. ಓಂ ಶ್ರೀ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ಮಹಾಲಕ್ಷ್ಮಿ ಕೂಡ ಪರಮೇಶ್ವರನ ರೂಪನೇ. ಆರತಿ ಮಾಡಿ ಮಹಾಲಕ್ಷ್ಮಿಯನ್ನು ಮನೆ ಒಳಗೆ ಕರೆಸ್ಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಟ್ಟರೆ ನೆಕ್ಸ್ಟು ಅತಿ ಶುಭ ದಿನ ಅಂದರೆ ಪೌರ್ಣಮಿ. ಸೊ ನಾವು ಗೊತ್ತಿಲ್ಲದೇನೋ 12 ಗಂಟೆ ರಾತ್ರಿಗೆ ಮಹಾಲಕ್ಷ್ಮಿ ಪೂಜೆ ಮಾಡ್ಬೋದಾ? ಮಾರ್ವಾಡಿ ಸಾಗ್ ಮಾಡ್ತಾರೆ, ನಾವು ಆ ಟೈಮಿಗೆ ಪೂಜೆ ಮಾಡ್ಬೋದಾ? ಯಾಕೆ ಬೇಕು? ದುಡ್ಡನ್ನ ತೊಗೊಂಬಂದು ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಅಮ್ಮನವ್ರು ಒಲಿತಾರೆ ಜಾಸ್ತಿ ಅಂತ ಒಂದು ಮಾತಿದೆ. ಅಂದರೆ ಇಷ್ಟು ದುಡ್ದಿದ್ದೇವಮ್ಮ ನಾವು, ಇನ್ನಷ್ಟು ಕೊಡು. ಗಂಡು ಮಕ್ಕಳು ಪೂಜೆ ಮಾಡಿದಷ್ಟು ಲಕ್ಷ್ಮಿ ಪ್ರಾಪ್ತಳಾಗ್ತಾಳೆ. ಲಕ್ಷ್ಮಿ ಎಲ್ಲಿರೋದು? ಮಹಾವಿಷ್ಣುವಿನ ಹೃದಯದಲ್ಲಿ. ಪೂಜೆಯನ್ನು ಪುರುಷ ಮಾಡಬೇಕು, ಆತನ ಪತ್ನಿ ಪೂಜೆ ಮಾಡಿಸಬೇಕು. ಯಾವ ರೀತಿ ದಾನ ಮಹಾಲಕ್ಷ್ಮಿ ಅಮ್ಮಂಗೆ ಇಷ್ಟ ಆಗುತ್ತೆ? ದಾನ ಫಲ ಗೋತ್ರದ ಆಚೆ, ಸಂಬಂಧದ ಆಚೆ. ಆದರೆ ಇಲ್ಲೊಂದು ವಾಡಿಕೆ ಇದೆಯಲ್ಲ ಸರ್, ಒಬ್ಬರಿಗೆ ಕುಂಕುಮ ಕೊಡಬಾರ್ದು, ಅರ್ಶಿನ ಕುಂಕುಮ. ಆ ಮುತ್ತೈದ ವಯಸ್ಸಲ್ಲಿ ಚಿಕ್ಕವರಾದರೂ ನಾವು ನಮಸ್ಕಾರ ಕಾಲ್ಮುಟ್ಟಿ ನಮಸ್ಕಾರ ಮಾಡಬೇಕು. ಯಾಕಂದರೆ ಮಹಾಲಕ್ಷ್ಮಿ ಸ್ವರೂಪಿಣಿ ಅಂತ ಕರೆದಿದ್ದೀವಿ. ಉಪ್ಪು ಪೂರ್ತಿ ಖಾಲಿ ಆಗಬಾರ್ದು, ಅಕ್ಕಿನೂ ಪೂರ್ತಿ ಖಾಲಿ ಆಗಬಾರ್ದು. ಉಪ್ಪು ದಾನ ಯಾರಿಗೂ ಕೊಡಬಾರ್ದು. ಅಡುಗೆ ಮನೆ ಮಹಾಲಕ್ಷ್ಮಿ ಸ್ಥಾನ. ಯಾವ ದೇವರು ನೀನು ಕಷ್ಟಪಟ್ಟು ಖರ್ಚು ಮಾಡಿ ನನ್ನ ಹಬ್ಬ ಮಾಡು, ನಿನಗೆ ಆಶೀರ್ವಾದ ಮಾಡ್ತೀನಿ ಯಾವ ದೇವರು ಹೇಳಲಿಲ್ಲ. ವೆರಿ ನೈಸ್ ಸರ್. ನಾನು ನಿಜವಾಗ್ಲೂ ಎಲ್ಲೂ ಕೇಳಿರಲಿಲ್ಲ ಈ ಥರದ್ದನ್ನು. ಎಲ್ರಿಗೂ ಒಳ್ಳೆಯದಾದರೆ ಖಂಡಿತವಾಗ್ಲೂ ಅಷ್ಟೇ ಖುಷಿ. ನಮಸ್ತೇಶು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇವತ್ತಿನ ಈ ಒಂದು ಆಸ್ಟ್ರೋಲಾಜಿಕಲ್ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋಂಥ, ಸಪೋರ್ಟ್ ಮಾಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಕಮೆಂಟ್ನ ತಿಳಿಸಿ ಅಂತ ಹೇಳ್ತಾ, ಈ ಶೋ ಮುಖಾಂತರ ನಾವು ನಿಮಗೆ ತಿಳಿಸುವಂಥದ್ದು ಏನಂತಂದರೆ, ಹಲವಾರು ವಿಚಾರಣೆ ದಾರೆ ಬಗ್ಗೆ ನಾವು ತಿಳಿಸ್ಕೊಡೋಂಥ ಒಂದು ಚಿಕ್ಕ ಪ್ರಯತ್ನ. ಎಷ್ಟೋ ವಿಚಾರಗಳು ನಿಮಗೆ ಗೊತ್ತಿರುತ್ತೆ, ನಿಮ್ಮಿಂದ ನಾವು ಕಲ್ತ್ಕೊಳ್ತೀವಿ, ನಮ್ಮಿಂದ ನೀವು ಕೂಡ ತಿಳ್ಕೊಳ್ತೀವಿ. ಅದೇ ರೀತಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬಗ್ಗೆ ಮಾತಾಡೋಕ್ಕೆ, ವರಮಹಾಲಕ್ಷ್ಮಿಯ ಬಗ್ಗೆ ಮಾತಾಡೋಕ್ಕೆ, ಲಕ್ಷ್ಮಿಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ಖಂಡಿತವಾಗ್ಲೂ ನಮ್ಮ ಗುರುಗಳು ಇವರು. ಹಾಗೂ ಪ್ರತಿಯೊಬ್ಬರ ಮನೆಯಲ್ಲಿ ವಾಸ್ತುಗಳನ್ನು ಹೇಳಿ ಮನೆಯ ವಾಸ್ತು ದೋಷವನ್ನು ನಿವಾರಣೆ ಮಾಡ್ತಾರೆ. ಜಾತಕದಲ್ಲಿ ಯಾವುದೇ ರೀತಿ ತೊಂದರೆ ಇದ್ದರೂ ಜಾತಕಗಳ ದೋಷವನ್ನು ನಿವಾರಣೆ ಮಾಡಿ ಪರಿಹಾರವನ್ನು ಸುಲಭವಾಗಿ ಹೇಳ್ಕೊಡ್ತಾರೆ. ಸೊ ಸುಮಾರು ಜನಕ್ಕೆ ಖಂಡಿತವಾಗ್ಲೂ ಮಾರ್ಗದರ್ಶಿ ಆಗಿದ್ದಾರೆ. ಹಾಗೂ ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರೇ ಡಾಕ್ಟರ್ ಚಂದನ್ ಸರ್. ನಿಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಸ್ವಾಗತ ಬಯಸಲಿಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಹಬ್ಬ ಮಾತಾಡೋದಕ್ಕೆ ನಾರಾಯಣ ಕೊಡಿಸ್ದಂಗೆ ಇದೆ ಸರ್. ಇವತ್ತು ಲಕ್ಷ್ಮಿ ಬಗ್ಗೆ ಮಾತಾಡೋಕ್ಕೆ ನಾರಾಯಣ ಅಂತ ಕ್ವಾಲಿಟಿ ಇರುವಂಥ ವ್ಯಕ್ತಿನ ನಾನು ಕೂರಿಸಿದ್ದೀನಿ ಅಂತ ನನ್ನ ಭಾವನೆ. ಅದು ದೊಡ್ಡ ಮಾತು, ಅದು ಖಂಡಿತವಾಗ್ಲೂ ಸತ್ಯ ಸಹ ಹೌದು ಸರ್. ಲಕ್ಷ್ಮಮ್ಮ ಅಂದಿದ ತಕ್ಷಣ ಒಂದು ಕಳೆ, ಲಕ್ಷ್ಮಮ್ಮ ಅಂತಂದರೆ ಒಂದು ವಿಜೃಂಭಣೆ, ಲಕ್ಷ್ಮಮ್ಮ ಅಂತಂದರೆ ಒಂದು ಖುಷಿ, ಸಂತೋಷ ಹಾಗೂ ಜೀವನಕ್ಕೆ ಆಧಾರ. ಇಡೀ ಪ್ರಪಂಚಕ್ಕೆ ಬೇಕಾಗಿರೋಳು ಮಹಾಲಕ್ಷ್ಮಿ. ಸೊ ಈ ಮಹಾಲಕ್ಷ್ಮಿ ಅಮ್ಮನ ಇಷ್ಟವಾಗಿರೋ ಬಣ್ಣ ಎಲ್ರಿಗೂ ತಿಳಿದಿರುತ್ತೆ, ಇಷ್ಟವಾಗಿರೋ ತಿಂಡಿ ತಿಳಿದಿರುತ್ತೆ, ಇಷ್ಟವಾಗಿರೋಂಥ ಪೂಜೆ ಪುನಸ್ಕಾರಗಳು ತಮ್ಮ ಶಕ್ತಿ ಮಟ್ಟಕ್ಕೆ ಮಾಡ್ತಾರೆ. ಆದರೂ ಇದೆಲ್ಲವನ್ನೂ ಹೊರತಾಗಿ ಸರ್, ಮಹಾಲಕ್ಷ್ಮಿ ಅಮ್ಮನ ಇನ್ನೊಂದು ರೀತಿಯಲ್ಲಿ ಹೋಲಿಸ್ಕೊಳಕ್ಕೆ ತಂತ್ರ ಮಂತ್ರ ವಿದ್ಯೆ ಅಥವಾ ತಂತ್ರ ಮಂತ್ರ ರೀತಿ ಇರೋವಂಥ ಆ ಪಠನೆಗಳು, ಆ ಒಂದು ವೇ ಇದ್ದರೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ. ಆ್ಯಂಡ್ ಹಬ್ಬ ಬೇರೆ ಆಚರಣೆ ಮಾಡ್ತಾ ಇದ್ದಾರೆ, ಹಾಗೂ ಲಕ್ಷ್ಮಿ ಬಗ್ಗೆ ತಿಳ್ಕೊಳೋದ್ರಿಂದ ಇನ್ನಷ್ಟು ಅವರು ಮನೆಯಲ್ಲಿ ಸಮೃದ್ಧಿ ಆಗಲಿ ಅನ್ನೋದೇ ಕಾರ್ಯಕ್ರಮದ ಉದ್ದೇಶ. ಸೊ ಹೇಳಿ ಸರ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಅಮ್ಮನ ಒಲಿಸ್ಕೊಳಕ್ಕೆ ಇರುವಂಥ ಬೇರೆ ದಾರಿಗಳು. ಖಂಡಿತ ಸರ್. ಮಹಾಗಣಾಧಿಪತಯೇ ನಮಃ, ಶ್ರೀಮಾತ್ರೇ ನಮಃ, ಗುರುಭ್ಯೋಂ ನಮಃ. ಮಹಾಲಕ್ಷ್ಮಿ ಹಬ್ಬದ ದಿನವೇ ಮಾತ್ರ ಅಲ್ಲ, ಹಬ್ಬನ ಹೊರತುಪಡಿಸಿ ಇಡೀ ವರ್ಷದಲ್ಲಿ ತಗೊಳ್ಳೋಣ. ಹೇಗೆ ಹೊಲಿಸ್ಕೋಬೇಕು ಅಂದರೆ ಸುಮಾರು ಉತ್ತಮ ಮಾರ್ಗಗಳಿವೆ. ಹುಣ್ಣಿಮೆ ದಿವಸ ಓಕೆ, ಯಾರಾದರೂ ಸರಿ, ಅವರ ಕೈಲಾದರೆ 1 ಗ್ರಾಮ್, 2 ಗ್ರಾಮ್, ಅರ್ಧ ಗ್ರಾಮ್, 1/4 ಗ್ರಾಮ್ ಚಿನ್ನದ ಮಹಾಲಕ್ಷ್ಮಿ ಕಾಸು ಸಿಗತ್ತೆ. ಹುಣ್ಣಿಮೆ ದಿವಸ ಮಧ್ಯಾಹ್ನ ಅಥವಾ ಬೆಳಗ್ಗೆ ಕಾಸು ತಂದುಬಿಡಬೇಕು. ಯಾವುದು? ಚಿನ್ನದ ಲಕ್ಷ್ಮಿ ಕಾಸು. ಓಕೆ. ಅಥವಾ ಬೆಳ್ಳಿ ಲಕ್ಷ್ಮಿ ಕಾಸು ತರಬೇಕು. ಸಂಜೆ ಹೊಸಲು ಆಚೆ ಕೂತ್ಕೋಬೇಕು. ಓಕೆ. ಯಾರು? ಆ ಮನೆಯ ಮುತ್ತೈದೆ, ದೊಡ್ಡ ಮುತ್ತೈದೆ ಕೂತ್ಕೋಬೇಕು. ಹೊಸಲ ಮೇಲೆ ಮಹಾಲಕ್ಷ್ಮಿ ಕಾಸನ್ನು ಇಡಬೇಕು. ಇಟ್ಟಾಗ ಹೇಗಿಡಬೇಕು ಅಂದರೆ, ಮಹಾಲಕ್ಷ್ಮಿ ಕಾಸಿನ ಕಿರೀಟ ತುದಿ ಹೊರಗಡೆಗೆ, ಪಾದ ಮನೆ ಒಳಗಡೆ ಇರೋ ಥರ ಇಡಬೇಕು. ಅಂದರೆ ಒಳಗಡೆಯಿಂದ ಉಲ್ಟಾ ಥರ ಅಂದರೆ? ಹೌದು. ಓಕೆ. ಅವರು ಹೊರ ಕೂತ್ಕೋಬೇಕು,
ಹೊಸಲು ಆಚೆ ಮನೆ ಆಚೆ ಕೂತ್ಕೋಬೇಕು. ಹೊಸಲ ಮೇಲೆ ಬಂಗಾರ ಲಕ್ಷ್ಮಿ ಕಾಸು ಇಡಬೇಕು. ಕಿರೀಟ ತುದಿ ಹೊರಗಡೆಗಿರಬೇಕು. ಪಾದಗಳು ಮನೆ ಒಳಗಡೆ ಬರೋ ಥರ ಇರಬೇಕು. ಓಕೆ. ಮಹಾಲಕ್ಷ್ಮಿ ಬರೋ ಥರ ಇರಬೇಕು. ಅದಕ್ಕೆ ಮೊದಲು ಹೊಸಲಿನ ಮೇಲೆ ಶ್ರೀಮಂತ ಬರೆದು ಈ ಕಡೆ ಆ ಕಡೆ ಸ್ವಸ್ತಿಕ್ ಅರಿಶಿಣದಲ್ಲಿ ಅಥವಾ ಗಂಧದಲ್ಲಿ ಬರೆದು ಕುಂಕುಮ ಇಟ್ಟು ಮಧ್ಯದಲ್ಲಿ, ಆಮೇಲೆ ಕಾಸಿಟ್ಟು ಮನೆ ಒಳಗಡೆ ತಾಂಬೂಲ 2 ವಿಳೆದೆಲೆ, ಅದು ಮೈಸೂರು ಎಲೆನ ಮದ್ರಾಸ್ ಎಲೆನ ಯಾವ್ದಾದ್ರು ಸರಿ, 2 ಬಟ್ಲಡಿಕೆ, 2 ತುಪ್ಪದ ದೀಪ ಬೆಳಗ್ಬಿಟ್ಟು ಮನೆ ಆಚೆ ಆ ಮನೆಯ ಹಿರಿಯ ಮುತ್ತೈದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಏನು ಮನಸ್ಸಲ್ಲಿ ಅವ್ರು ಬಂದ ಒಂದು ಮಂತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ಮನೆ ಒಳಗಡೆ ಹೊಸಲನ್ನು ದಾಟ್ಕೊಂಡು ಬರಬೇಕು. ಲಕ್ಷ್ಮೀ ಕಾಸು ಮೇಲೆ ದಾಟಬಾರ್ದು, ಪಕ್ಕದಲ್ಲಿ ದಾಟಬೇಕು. ಮಹಾಲಕ್ಷ್ಮಿಗೆ ಬಲಗಡೆಗೆ ದಾಟಿ ಒಳಗಡೆ ಬಂದು ಒಳಗಡೆ ಕೂತ್ಕೊಂಡು ಅಲ್ಲಿ ಪೂಜೆ ಮಾಡಿ ಸುಮ್ಮನೆ ಯಾವುದು ಅರಿಶಿನ ಕುಂಕುಮ ಅಕ್ಷತೆ, ಕೆಂಪು ಅಕ್ಷತೆ ಮತ್ತೆ ಮನೆ ಒಳಗಡೆ ಬಂದು ಬಂದ್ಬಿಟ್ಟು ಆರತಿ ಬೆಳಗಿ ಮಹಾಲಕ್ಷ್ಮಿನ ಆಹ್ವಾನ ಬಾಮ್ಮ ಅನ್ನೋ ರೀತಿಯಲ್ಲಿ ಆ ಮಹಾಲಕ್ಷ್ಮಿ ಕಾಸನ್ನು ಒಂದು ಬೆಳ್ಳಿ ತಟ್ಟೆನಲ್ಲೋ ಇಟ್ಟು ತೊಗೊಂಡೋಗಿ ದೇವ್ರ ಮನೇಲಿಟ್ಟು ಅಲ್ಲಿ ಮತ್ತೆ ತುಪ್ಪ ದೀಪ ಬೆಳಗಿ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ನಮಃ. ಎಷ್ಟು ಸತಿ ಪಠನೆ ಮಾಡಬೇಕು ಸರ್? ಕಡಿಮೆ ಅಂದರೆ 108, ಹೆಚ್ಚು ಅಂದರೆ 1008. ಇದನ್ನು ಪೌರ್ಣಮಿ ದಿನನೇ ಮಾಡೋದಕ್ಕೆ ಉದ್ದೇಶ? ಅವತ್ತೇನು ಚಂದ್ರ ಪೂರ್ತಿಯಾಗಿರ್ತಾನೆ. ಚಂದ್ರ ಕಾಂತಿ ಹೆಚ್ಚಾದಷ್ಟು ಭೂಮಿ ಮೇಲೆ ಅದರ ಆಕರ್ಷಣೆ ಜಾಸ್ತಿ. ಅದಕ್ಕೆ ನೋಡಿ ಹುಣ್ಣಿಮೆ ದಿನ ಸಮುದ್ರ ಅಲೆಗಳು ಜೋರಾಗಿಳತ್ತೆ. ಯಾಕೆ? ಚಂದ್ರನ ಗ್ರಾವಿಟೇಷನ್ ಪವರ್ ಅಥವಾ ಗುರುತ್ವಾಕರ್ಷಣೆ. ಚಂದ್ರಕಲಾ, ಮಹಾಲಕ್ಷ್ಮಿಗೆ ಚಂದ್ರಕಲೆ ಅಂತ ಕೂಡ ಹೇಳ್ತಾರೆ. ಆವತ್ತು ಲಕ್ಷ್ಮಿಗೆ, ಲಕ್ಷ್ಮಿ ಅಂತಲ್ಲ ಆದಿಶಕ್ತಿ ಅಥವಾ ಪರಮೇಶ್ವರಿ, ಮಹಾಲಕ್ಷ್ಮಿ ಕೂಡ ಪರಮೇಶ್ವರಿ ಒಂದು ರೂಪನೇ. ಆದ್ದರಿಂದ ಹುಣ್ಣಿಮೆ ದಿನ ಬಹಳ ಶ್ರೇಷ್ಠ. ನಾನು ನಿಜವಾಗ್ಲೂ ಎಲ್ಲೂ ಕೇಳಿರಲಿಲ್ಲ ಸರ್ ಈ ಥರ ಒಂದು ಪೂಜೆ, ಎಸ್ಪೆಷಲಿ ಹೊಸಲ ಮೇಲಿಟ್ಟು ಬೆಳ್ಳಿ ಕಾಯಿನು ಅಥವಾ ಚಿನ್ನದ ನಾಣ್ಯ. ಚಿನ್ನದ ನಾಣ್ಯ ಫಸ್ಟು ಒಳ್ಳೆಯದು, ಚಿನ್ನದ ನಾಣ್ಯ. ಆಮೇಲೆ ಅದನ್ನು ಬೆಳ್ಳಿ ತಟ್ಟೆಲ್ಲೇ ತೊಗೊಂಡೋಗ್ಬೇಕು. ಹೌದು, ಇರೋದಿಲ್ಲ ಸಣ್ಣದು ಯಾವ್ದಾದ್ರು ಬೆಳ್ಳಿ. ಎಲ್ಲರ ಚಿಕ್ಕದ ಒಂದು ಬೆಳ್ಳಿ ಆರತಿ ತಟ್ಟೆ ಇದ್ದೇ ಇರುತ್ತೆ. ಆರತಿ ಮಾಡಿ ಮಹಾಲಕ್ಷ್ಮಿಯನ್ನು ಮನೆ ಒಳಗೆ ಕರೆಸ್ಕೊಳ್ಳೋದು. ಅದಾದಮೇಲೆ ಕಾಯಿನ್ನ ನಾವು ಅಂದರೆ ಎಲ್ಲ ಹೇಳ್ತೀನಿ ಅಲ್ಲಿಟ್ಟು ಪೂಜೆ ಮಾಡಿ ಸಬ್ಬಕ್ಕಿ ಪಾಯಸ, ಬಿಳಿ ಚಿತ್ರಾನ್ನ ನೈವೇದ್ಯ ಮಾಡಬೇಕು. ಸಬ್ಬಕ್ಕಿ ಪಾಯಸ ಮತ್ತು ಬಿಳಿ ಚಿತ್ರ, ಅರಿಶಿನ ಹಾಕದಿರ, ಈರುಳ್ಳಿ ಹಾಕಬಾರ್ದು, ಬರೀ ಒಗ್ಗರಣೆ. ಸಬ್ಬಕ್ಕಿ ಪಾಯಸ, ಬಿಳಿ ಚಿತ್ರಾನ್ನ ನೈವೇದ್ಯ ಮಾಡಿ, ಆಮೇಲೆ ಪಂಚಾರತಿ 5 ಬತ್ತಿಗಳು ಪಂಚಾರತಿಯಿಂದ ಆರತಿ ಮಾಡಿ ನೈವೇದ್ಯ ಮಾಡಿ, ನಂತರ ಆ ಬೆಳ್ಳಿ ಕಾಸನ್ನು ಒಂದು ಬೆಳ್ಳಿ ಹುಂಡೆ ಸಿಗುತ್ತೆ, ಚಿಕ್ಕ ಹುಂಡೆ ಸಿಗುತ್ತೆ. ಆ ಹುಂಡಿನ ಲಕ್ಷ್ಮೀ ಕಾಸನ್ನು ಹುಂಡಿಲಿ ಹಾಕಬೇಕು. ಈ ಥರ ಪ್ರತಿ ಹುಣ್ಣಿಮೆಗೂ ಅವರ ಶಕ್ತಾನುಸಾರ 1/4 ಗ್ರಾಮ್, ಅರ್ಧ ಗ್ರಾಮ್, 2 ಗ್ರಾಮ್, 5 ಗ್ರಾಮ್ ಅವ್ರವ್ರ ಅನುಕೂಲ ಹಾಕ್ದಾ ಬಂದರೆ ಅವ್ರ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದು ನಮ್ಮಲ್ಲಿ ನಾನು ಕೂಡ ಮಾಡಿದ್ದೀನಿ. ಮಾಡಿ ಆ ಹುಂಡಿ ತುಂಬಿ ಅದರಿಂದ ಮಗಳಿಗೆ ಒಡವೆಗಳು ಮಾಡಿಸ್ಕೊಟ್ಟಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ. ಎಷ್ಟೋ ಜನ ಕೇಳಿದ್ದೀನಿ, ಅಭಿವೃದ್ಧಿ ಆಗ್ತಾ ಇದೆ. ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂಥರ ನಾನು ಎಲ್ಲೂ ಕೇಳಿಲ್ಲ ಆ ರೀತಿ ಒಂದು ಪೂಜೆ ಸರ್. ಇದು ನಿಜವಲ್ಲೂ ಚೆನ್ನಾಗಿದೆ, ಎಲ್ಲರೂ ಮಾಡಿ ನಿಮ್ಮ ಶಕ್ತಿ ಅನುಸಾರ. ಬಟ್ ಸುಮಾರು ಜನ ಪಾಪ ಸರ್, ಯಾಕಂದರೆ ಇವಾಗಿರೋ ಚಿನ್ನದ ರೇಟಲ್ಲಿ ಅರ್ಧ ಗ್ರಾಮ್ 1/4 ಗ್ರಾಮ್ ತೊಗೊಬೇಕು ಅಂದರೆ ಒಂದು 3,000 ರೂಪಾಯಿ 4,000 ರೂಪಾಯಿ ಬೇಕೇ ಬೇಕಾಗುತ್ತೆ. 5,000. ಸೊ ಎಷ್ಟೋ ಜನಕ್ಕೆ ಆಗದಿದ್ದವ್ರಿಗೆ, ಸ್ವಲ್ಪ ಬಡತನದಿಂದ ತುಂಬ ಕಷ್ಟದಲ್ಲಿರೋರಿಗೆ ಸರ್, ಯಾಕಂದರೆ ಅವರು ಚೆನ್ನಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಸೊ ಅಂಥವ್ರು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್? ಒಳ್ಳೆ ಪ್ರಶ್ನೆ. ಯಾಕಂದರೆ ಜಗತ್ತಲ್ಲಿ ಎಲ್ಲ ಥರ ಜನ ಇರ್ತಾರೆ. ಹೌದು, ಎಲ್ಲರಿಗೂ ಅನುಕೂಲ ಆಗಬೇಕು. ನಿಜ. ಹೌದು. ಅಂಥವ್ರು ಏನು ಮಾಡ್ಬೋದು ಅಂದರೆ 100 1 ರೂಪಾಯಿ ಕಾಯಿನ್, 100 1 ರೂಪಾಯಿ ಕಾಯಿನ್ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ನಂತರ ಮಯೂರ ಶಿಖಿ ಅಂತ ಒಂದು ಮೂಲಿಕೆ ಸಿಗುತ್ತೆ, ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಮಯೂರ ಶಿಖಿ ಗಂದಿಗೆ ಅಂಗಡಿ ಬೆಂಗಳೂರಲ್ಲಿ ಹೇಳಬೇಕು ಅಂದರೆ ಮಲ್ಲೇಶ್ವರಂ, 8th ಕ್ರಾಸು, ಸಿಟಿ ಮಾರ್ಕೆಟು, ಗಾಂಧಿ ಬಜಾರ್ ಇಂಥ ಕಡೆ ಹೋದರೆ ಗಂದಿಗೆ ಅಂಗಡಿಯಲ್ಲಿ ಸುಮಾರು ಇರುತ್ತೆ. ಅದೇನು ಸರ್ ಅದು ಮಯೂರ ಶಿಖಿ? ಅದು ಲಕ್ಷ್ಮೀ ಮೂಲಿಕೆ ಅಂತ ಹೇಳ್ತಾರೆ. ಓಕೆ. ಮಯೂರ ಅಂದರೆ ಏನು? ನವಿಲು. ಓಕೆ. ಶಿಖಿ ಅಂದರೆ ಏನು? ತಲೆ ಮೇಲಿರುವ ನವಿಲು ತಲೆ ಮೇಲೆ ಹೇಗಿರುತ್ತೆ, ಒಂದು ಕಡ್ಡಿ ಥರ ಬಂದು ಕುಚ್ಚು ಥರ ಮೇಲಿರುತ್ತೆ, ಅದೇ ಥರ ಇರುತ್ತೆ ಇದು. ಓಕೆ.
ಒಂದು ಗ್ರೀನ್ ಕಲರ್ನಲ್ಲಿ ಒಂದು ಕುಚ್ಚು ಥರ ಬಂದು ಒಂದು ಕಡ್ಡಿ ಬಂದು ಕುಚ್ಚಾಗಿರುತ್ತೆ. ಹ್ಮ್. ಮಯೂರಶಿಖಿಂದ್ರೆ ಗಂಧಗಳು ಗೊತ್ತವ್ರು ಕೊಡ್ತಾರೆ. ಹ್ಮ್. ಒಂದು 10 ಗ್ರಾಮ್ ತೊಗೊಳ್ಳಿ ಹ್ಮ್. ಅಥವಾ ಒಂದು 5 ಗ್ರಾಮ್ ತೊಗೊಳ್ಳಿ. ಹ್ಮ್. ಇದೇನು ಹೆಚ್ಚಿನ ಖರ್ಚಿನ, ನೀವು ಹೇಳ್ದಂಗೆ ಹ್ಮ್. ತುಂಬ ಕಡಿಮೆ ಖರ್ಚಲ್ಲಿ ಒಳ್ಳೆ ಲಕ್ಷ್ಮಿನ ಒಲಿಸಿಕೊಳ್ಳುವಂಥ ಒಂದು ಪರಿಹಾರ. ಹ್ಮ್. ಅದು ತೊಗೊಳ್ಳಿ. ಒಂದು ಸ್ಟೀಲ್ ಡಬ್ಬಿ ತೊಗೋಬೇಕು, ಹ್ಮ್. ಟಿಫನ್ ಬಾಕ್ಸ್ ಮೀಡಿಯಮ್ ಸೈಜು. ಹ್ಮ್. ಅದಕ್ಕೆ ಹೋಲ್ಸ್ ಇರಬೇಕು, ಸುತ್ತಲೂ ಓಕೆ. ಸಿಗುತ್ತೆ. ಹ್ಮ್. ತಂದು ಹುಣ್ಣಿಮೆ ದಿನಾನೇ ಅದು ಕೂಡ ಸಾಯಂಕಾಲ ಒಂದು ಮಣೆ ಮೇಲೆ ಅಕ್ಕಿ ಹಾಕಬೇಕು. ಅದ್ರ ಮೇಲೆ ಸ್ಟೀಲ್ ಡಬ್ಬಿ ಇಡಬೇಕು. ಅದರಲ್ಲಿ ಫಸ್ಟ್ 108 ಕಾಯಿನ್ಸ್ ಹೇಳಿದ್ನಲ್ಲ, ಕಾಯಿನ್ಸ್ ಹಾಕಬೇಕು, ಒಂದರ ಮೇಲೆ ಜೋಡಿಸ್ಬೇಕು. ಅದ್ರ ಮೇಲೆ ಮೂಲಿಕೆ ನೆಡಬೇಕು. ಮೂಲಿಕೆ ಅಂದರೆ ಮಹಾಲಕ್ಷ್ಮಿ, ಮಯೂರಶಿಖಿ ಅಂದರೆ ಮಹಾಲಕ್ಷ್ಮಿ ಮೂಲಿಕೆ ಇಟ್ಬಿಟ್ಟು 2 ತುಪ್ಪ ದೀಪ ಹಚ್ಚೋದು. ಆದರೆ ಲಕ್ಷ್ಮೀ ಸಹಸ್ರನಾಮ ಪೂರ್ತಿ ಪಠಣೆ ಮಾಡೋದು. ಇದು ಹೊಸಲಿಂದ ಹೊರಗಡೆನೆ ಕೂತ್ಕೊಂಡ? ಇಲ್ಲ, ದೇವ್ರ ಮನೆಯಲ್ಲಿ. ದೇವ್ರ ಮನೆಯಲ್ಲಿ. ಓಕೆ. ಇದು ಹೊಸಲಿ ಲೆಕ್ಕನೇ ಬರಲ್ಲ, ಲೆಕ್ಕ ಬರಲ್ಲ. ಓಕೆ. ಡೈರೆಕ್ಟ್ ದೇವ್ರ ಮನೆಯಲ್ಲಿ, ದೇವ್ರ ಮನೆಗೆ ಲಕ್ಷ್ಮೀ ಸಹಸ್ರನಾಮ ಓದೋದು. ಕೆಲವ್ರಿಗೆ ಸಹಸ್ರನಾಮ ಓದೋಕ್ಕಾಗಲ್ಲ, ಓದೋಕ್ಕೆ ಬರಲ್ಲ ಅಂಥವ್ರು ಇರ್ತಾರೆ. ಅಂಥವ್ರು ಏನು ಮಾಡ್ಬೋದು, ಒಂದು ಮಂತ್ರ, ಓಂ ಶ್ರೀಂ ಶ್ರೈಂ ಮಹಾಲಕ್ಷ್ಮಿಯೈ ನಮಃ. ಓಂ ಶ್ರೀಂ ಶ್ರೈಂ ಮಹಾಲಕ್ಷ್ಮಿಯೈ ನಮಃ. ಓಕೆ. ಇಲ್ಲಿ ಶ್ರೈಂ ಬೀಜಾಕ್ಷರ ಬಹಳ ಮುಖ್ಯ. ಇವಾಗ ಓಂ ಶ್ರೀಂ ಶ್ರೈಂ ಶ್ರೈಂ ಮೇಲೆ ಹೋಯಿತು, ಧ್ವನಿ ಮೇಲೇರಿಸ್ಬೇಕು. ಓಂ ಶ್ರೀಂ ಶ್ರೈಂ ಮಹಾಲಕ್ಷ್ಮಿಯೈ ನಮಃ. ಇಲ್ಲೇನಾಗುತ್ತೆ ಅಂದರೆ ಓಂ ಶ್ರೀಂ ಮಹಾಲಕ್ಷ್ಮಿಯ ನಮಃ ಒಂದೇ ಸ್ವರದಲ್ಲಿ ಬರುತ್ತೆ. ಶ್ರೈಂ ಮಾತ್ರ ಸ್ವಲ್ಪ ಏರುಧ್ವನಿ. ಓಂ ಶ್ರೀಂ ಶ್ರೈಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಶ್ರೈಂ. ಇವಾಗ ನಾವು ಕಂಠದಿಂದ ಎಲ್ಲ ಮಂತ್ರ ಹೇಳ್ತೀವಿ. ಇದನ್ನು ವಿಶುದ್ಧ ಚಕ್ರ ಅಂತ ಕರೀತಾರೆ, ಸಪ್ತ ಚಕ್ರಗಳಲ್ಲಿ. ಅಲ್ಲಿ ಶ್ರೈಂ ಫೀಲ್ ಮಾಡಬೇಕು. ಶ್ರೈಂ ಅಂದಾಗ ಆ ಧ್ವನಿ ಮೇಲೆ ಏರಿ ನಮ್ಮ ಇದು ಸಹಸ್ರಾರ ಚಕ್ರ ಅಂತ, ಅದಕ್ಕೆ ಕೆಳಗೆ ಭಾಗ ಅಮೃತ ಕಲಶ ಇರುತ್ತೆ. ನನಗೂ ಇರುತ್ತೆ, ನಿಮಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಅಮೃತ ಕಲಶ ಅಂತ ಇರುತ್ತೆ. ಓಕೆ, ಅದರ ಸಬ್ಜೆಕ್ಟ್ ಬೇರೆ. ಅಲ್ಲಿಗೆ ಶ್ರೈಂ ಅಂದರೆ ಅಮೃತತ್ವಕ್ಕೆ ಈ ಶ್ರೈಂ ತಂಬೂರಿ ನುಡಿದಾಗ ಏನು ಶಬ್ದ ಬರುತ್ತೆ, ಆ ಶಬ್ದ ಅಮೃತ ಕಲಶ ಮುಟ್ಟಿದಾಗ ಅಭಿವೃದ್ಧಿ ಹಂಗೆ ಇದ್ದಾಡುತ್ತೆ. ಅದಕ್ಕೂ ಅಷ್ಟೆ. ನೈವೇದ್ಯ ಏನು, ಸಬ್ಬಕ್ಕಿ ಪಾಯಸ, ಬಿಳಿ ಚಿತ್ರಾನ್ನ, ಪಂಚಾರ್ಥ, ಮಹಾಮಂಗಳಾರತಿ. ಅದು ಮಾಡಿದ ನಂತರ ಆಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಬೇಕು. ಮುಚ್ಚಳ ಮುಚ್ಚಿಬಿಟ್ಟು ಅವರು ಎಲ್ಲಿ ಸ್ವಲ್ಪ ಹಣ ಚಿನ್ನ ಬೆಳ್ಳಿಯಲ್ಲಿ ಇಟ್ಟಿರ್ತಾರೋ ಅಲ್ಲಿ ಅದನ್ನು ಇಡೋದು. ಕಾಯಿನ್ ವಿತ್ ಬಾಕ್ಸ್. ಅಕ್ಕಿ ಸಮೇತ ನೀಟಾಗಿ. ಹಾಂ, ಆ ಅಕ್ಕಿ ಇಲ್ಲ, ಅಕ್ಕಿ ಮನೆ ಮೇಲೆ ಇರುತ್ತೆ. ಓಕೆ. ಆ ಬಾಕ್ಸಲ್ಲಿ ಏನಿರುತ್ತೆ, ಒಂದು ಸ್ಟೀಲ್ ಬಾಕ್ಸಲ್ಲಿ 108 ಕಾಯಿನ್ ಇರುತ್ತೆ, ಮೂಲಿಕೆ ಇರುತ್ತೆ ಅಷ್ಟೇ. ಮುಚ್ಚಳ ಮುಚ್ಚಿ ಎಲ್ಲಿ ಕುಬೇರ ಮೂಲೆಯಲ್ಲಿ, ನೈಋತ್ಯ ಮೂಲೆ ಕುಬೇರ ಮೂಲೆ ಅಂದರೂ ಒಂದೇ, ಅಲ್ಲಿ ಒಂದು ಬೀರು ಇಟ್ಟು, ಬೀರು ಲಾಕರಲ್ಲಿ ಇಟ್ಟು, ಪ್ರತಿ ಶುಕ್ರವಾರ ಆ ಡಬ್ಬಿನ ಆಚೆ ತೆಗೆದು ದೇವ್ರ ಮೇಲಿಟ್ಟು ಊದಿನ ಗಡ್ಡಿ ತೋರಿಸಿದ್ರು ಸಾಕು. ತಿರ್ಗಾ ಮತ್ತೆ ಅಲ್ಲೇ ಹೇಳೋದು, ವಾರಕ್ಕೊಂದ್ಸಲ ಊದಿನ ಗಡ್ಡಿ ತೋರಿಸಿ. ಇದು ಮಾಡಿದ್ರು ಕೂಡ ಅದು ಉದಿನ ಕಟ್ಟಿ ತೋರಿಸೋಗು ಆ ಮಂತ್ರ ಹೇಳಿದ್ರೆ ಒಳ್ಳೇದಾ? ಹೇಳಿಕೊಂಡ್ರೆ ಒಳ್ಳೆಯದು, ಹೇಳಿದ್ರೆ ಒಳ್ಳೇದು. ಇನ್ನೂ ವೆರಿ ನೈಸ್ ಸರ್. ನಾನು ನಿಜವಾಗ್ಲೂ ಎಲ್ಲೂ ಕೇಳಿರಲಿಲ್ಲ ಈ ಥರದ್ದನ್ನು. ಎಲ್ರಿಗೂ ಒಳ್ಳೇದಾದರೆ ಖಂಡಿತವಾಗ್ಲೂ ಅಷ್ಟೇ ಖುಷಿ. ಎಲ್ಲರೂ ಶ್ರೀಮಂತರಾಗಿ ಎಲ್ಲರೂ ಚೆನ್ನಾಗಿದ್ದರೆ ಒಂಥರ ಖುಷಿ ಆಗುತ್ತೆ. ಅಂದರೆ ಸಾಧನೆ ಮಹಾಲಕ್ಷ್ಮಿನ ಒಲಿಸ್ಕೊಳಕ್ಕೆ ಇದೊಂದು ರೀತಿಯ ಒಂದು ಸುಲಭವಾದ ಮಾರ್ಗ ಅಂತಲೇ ಹೇಳ್ಬೋದು. ಇನ್ನು ಸರ್, ನನಗೆ ಒಂದು ಕೇಳ್ಪಟ್ಟೆ, ಕೆಲವು ಸತಿ ಪೂಜೆಗಳನ್ನ ಮಾಡುವಾಗ ಶ್ರೀಗಂಧದ ಸ್ಮೆಲ್ಲು ಬಂದರೆ, ಆ ವಾಸನೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವರೆಲ್ಲ ಪೂಜೆಗಳನ್ನ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಈ ಸೆಂಟ್ ತೊಗೊಂಬಂದು ಹಿಂಗೆಲ್ಲ ಸ್ಪ್ರೇ ಮಾಡೋದು ಇದ್ದಿರುತ್ತೆ. ಸೊ ಯಾಕಂದರೆ ನಾನು ಒಂದು ಸತಿ ಆ ಥರ ಮಾಡಿದ್ದೆ. ಅದನ್ನು ಕೇಳ್ತಾ ಇದ್ದೀನಿ, ನಿಮಗೆ ಆ ಥರದ್ದು ಒಳ್ಳೇದಾ ಮಾಡಿದಾಗ ಅಂತ? ತಪ್ಪಾಗುತ್ತಾ? ಈ ಪರ್ಫ್ಯೂಮು ಸೆಂಟೆಲ್ಲ ನಾವು ಶರ್ಟಿಗೆ ಬಟ್ಟೆಗೆ ಹಾಕೊಳ್ಳೋಕ್ಕೆ ಸರಿ, ಅದನ್ನೆಲ್ಲ ದೇವ್ರಿಗೆ ಸ್ಪ್ರೇ ಮಾಡೋದು ಸರಿಯಲ್ಲ. ದೇವರಿಗೇನಿದ್ರು ಸುಗಂಧ ಪರಿಮಳಗಳು ಅಂದ್ರೇನು, ಹೂವಿನಿಂದ ಬರುವಂಥ ಸುವಾಸನೆ. ಸುವಾಸನದ ಪರಿಮಳ ಅನ್ನೋದು ಕರೆಕ್ಟ್ ಪದ. ಪರಿಮಳ ಮತ್ತು ಪ್ಯೂರ್ ಕೆಮಿಕಲ್ ಮಾಡದೇ ಇರುವ ಗಂಧದ ಕಡ್ಡಿಗಳು ಸಿಗುತ್ತೆ ಗಂಧಿಗೆ ಅಂಗಡಿಯಲ್ಲಿ. ಹೊರಗಡೆ ಮಾಮೂಲೆಲ್ಲ ಕೆಮಿಕಲ್ಲು. ಪ್ಯೂರ್ ಧೂಪ ಅಥವಾ ಊದಿನ ಕಡ್ಡಿ ಅಥವಾ ಗಂಧ, ನೀವು ಹೇಳಿದ್ರಲ್ಲ ಗಂಧ, ಆ ಪರಿಮಳಗಳಲ್ಲಿ ಮಹಾಲಕ್ಷ್ಮಿಯನ್ನು ಇದು ಮಾಡಬೇಕು. ಆಮೇಲೆ ಸರ್ ಇನ್ನೊಂದು, ಈಗ ನೀವು ಇದು ಪೌರ್ಣಮಿ ದಿನ ಪೂಜೆ ಮಾಡೋಕ್ಕೆ ಹೇಳಿದ್ರಿ.
ವರಮಹಾಲಕ್ಷ್ಮಿ ಹಬ್ಬದ ದಿನನೂ ಪೌರ್ಣಮಿ ಇಲ್ಲ ಅಂದಿದ್ದ ಪಕ್ಷದಲ್ಲಿ ಏನಾದರೂ ಈ ಥರ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಅದು ವರಮಹಾಲಕ್ಷ್ಮಿ ದಿವಸ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡ್ಬೋದು? ಖಂಡಿತ ಮಾಡ್ಬೋದು. ಪ್ರತಿ ಶುಕ್ರವಾರ ಕೂಡ ಮಾಡ್ಬೋದು. ಹ್ಞೂ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಟ್ಟರೆ ನೆಕ್ಸ್ಟು ಅತಿ ಶುಭ ದಿನ ಅಂದರೆ ಪೌರ್ಣಮಿ. ಹ್ಞೂ ಅದು ಬಿಟ್ಟರೆ ಮೂರನೇ ಅವಕಾಶ ಪ್ರತಿ ಶುಕ್ರವಾರ ಮಾಡ್ಬೋದು. ಅಂದರೆ ಪೌರ್ಣಮಿ ಯಾವ ದಿನ ಬಿದ್ದರೂ ಪರವಾಗಿಲ್ಲ, ಶುಕ್ರವಾರ, ಮಂಗಳವಾರ, ಆವಾಗ ವಾರದ ಲೆಕ್ಕ ಬರಲ್ಲ. ವಾರ ಲೆಕ್ಕ ಬರಲ್ಲ. ಪೌರ್ಣಮಿ ವರ್ಷಕ್ಕೆ 2 ಸಲ ಮಾತ್ರ ಬರುತ್ತೆ ನೋಡಿ. ಶುಕ್ರವಾರ, ಹುಣ್ಣಿಮೆ ಯಾವತ್ತೂ ಬರಲ್ಲ. ವರ್ಷಕ್ಕೆ 2 ಸಲ ಅಥವಾ ತಪ್ಪಿದ್ರೆ 3 ಸಲ ಬರೋದು ಕಷ್ಟ. ಅವತ್ತಿದ್ದು ಒಳ್ಳೆಯದು. ಅಥವಾ ವಾರ ಬಿಟ್ಬಿಡಿ, ಪೌರ್ಣಮಿ ಲೆಕ್ಕ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು, ವರಮಹಾಲಕ್ಷ್ಮಿ ಪೂಜೆ ಮಾಡೋರೆಲ್ಲ ಯೂಶಲಿ ಮಾರ್ವಾಡೀಸ್ ಆಗಲಿ ಸೆಟುಗಳಾಗಲಿ ಮಧ್ಯರಾತ್ರಿ ಪೂಜೆ ಮಾಡ್ತಾರೆ, ಅವ್ರಿಗೆ ತುಂಬ ಬೇಗ ಅಮ್ಮನವ್ರು ಒಲಿತಾರೆ ಅಂತ ಹೇಳ್ತಾರೆ. ಸೊ ಇವಾಗ ನಾವುಗಳು ಅದನ್ನು ಫಾಲೋ ಮಾಡ್ತಿಲ್ಲ. ಸೊ ನಾವು ಗೊತ್ತಿಲ್ಲದೇನೋ 12 ಗಂಟೆ ರಾತ್ರಿಗೆ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ಬೋದಾ? ಅದು ಅವರ ಒಂದು ಧರ್ಮದ ಪ್ರಕಾರ ಆ ಥರ ಇರುತ್ತೆ. ಯಾವುದೇ ಧರ್ಮದ ಆಚರಣೆ ಆಯಾ ಧರ್ಮಕ್ಕೆ ಸರಿ. ಪರಧರ್ಮೋ ಭಯಾವಹ ಅಂತ ಒಂದು ಮಾತಿದೆ. ಇನ್ನೊಂದು ಧರ್ಮ ಮತ್ತೊಂದು ಧರ್ಮಕ್ಕೆ ಭಯ ಹುಟ್ಟಿಸುತ್ತೆ ಅಂತ ಒಂದು ಮಾತು ಹೇಳ್ತೀವಿ. ಅದಕ್ಕೋಸ್ಕರ ಮಾರ್ವಾಡಿಸಾಗಿ ಮಾಡ್ತಾರೆ, ನಾವು ಆ ಟೈಮಲ್ಲಿ ಪೂಜೆ ಮಾಡ್ಬೋದಾ? ಯಾಕೆ ಬೇಕು? ನಮಗೆ ಗೋಧುಳಿ ಲಗ್ನದಲ್ಲಿ ಮಾಡ್ತಾರೆ, ಬ್ರಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ, ಯಾಕೆ ಅದನ್ನೇ ಮಾಡ್ಕೊಳ್ಳೋಣ? ಯಾಕೆ ಇನ್ನೊಂದು ಧರ್ಮದ ಅಳವಡಿಸ್ಕೋಬೇಕು? ಆದರೆ ಅವ್ರು ಮಾಡೋ ತಪ್ಪ ಇಲ್ಲ, ಅವ್ರದ್ದು ಕರೆಕ್ಟ್, ಅವ್ರ ಧರ್ಮ ಆಗಿದೆ, ಅವ್ರು ಮಾಡ್ತಾರೆ, ಮಾಡಲಿ, ಅದು ಒಳ್ಳೆಯದೇ. ನಾವು ಅದನ್ನು ಫಾಲೋ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಮಾಡಬಹುದು. ಬಟ್ ನಮ್ಮ ಧರ್ಮದ ಪ್ರಕಾರ ಏನಿದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಅಥವಾ ಗೋಧುಳಿ ಲಗ್ನ, ಅಥವಾ ಪ್ರದೋಷ ಕಾಲ, ಸಾಯಂಕಾಲ. ಗೋಧುಳಿ ಲಗ್ನ ಅಂದರೆ ಏನು? ಹಸುಳು ಮನೆಗೆ ಬರುವಂಥ ಸಮಯ, ಆ ಸಮಯದಲ್ಲಿ ಮಾಡ್ಬೋದು. ಇನ್ನು ಕೆಲವರು ಸರ್, ಅಂದರೆ ಈಗ ಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡೋರು, ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡೋರೆಲ್ಲ ಒಂದು ಪ್ರತೀತಿನೋ ಅಥವಾ ಒಂದು ವಾಡಿಕೆನೋ ನನಗೆ ತಿಳಿಯೋದು, ಸುಮಾರು ಜನ ಸ್ವಲ್ಪ ಸಂಪಾದನೆ ಮಾಡಿರೋರೆಲ್ಲ ಸ್ವಲ್ಪ ನೋಟುಗಳು, ಹೊಸದು ನೋಟು, ಕಾಯಿನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಸೊ ಇಸ್ ದಟ್ ರಿಕ್ವೈರ್ಡ್? ನಾವು ದುಡ್ಡನ್ನ ತೊಗೊಂಬಂದು ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಅಮ್ಮನವ್ರು ಒಲಿತಾರೆ ಜಾಸ್ತಿ ಅಂತ ಒಂದು ಮಾತಿದೆ, ಅದೇನೋ ಸತ್ಯನಾ ಸರ್ ಅದು? ಇಲ್ಲ ಸರ್, ಅದೊಂದು ಅಲಂಕಾರಕವಾಗಿ ನಾವು ತೊಗೋಬೋದು, ತಪ್ಪೇನಿಲ್ಲ. ಅಂದರೆ ಇಷ್ಟು ದುಡಿದಿದ್ದೇವಮ್ಮ ನಾವು, ಇನ್ನಷ್ಟು ಕೊಡು ಅನ್ನೋ ಒಂದು ಬೇಡಿಕೆ ರೀತಿ, ಅದನ್ನು ಒಂದು ವಾಡಿಕೆಯ ರೀತಿಯಲ್ಲೇ ಅದು ಅಲಂಕಾರ ಮಾಡಿ ಮಾಡ್ತಾರೆ. ಆ ಥರ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಇನ್ನು ಎಲಡಿಕೆಗಳು ಕೊಡುವಾಗ ಬಳೆ ಕೊಟ್ಟರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ಗೊತ್ತಿಲ್ಲ ಕೊಡ್ತಾರಲ್ಲೋ, ಆದರೆ ಕೆಲವರು ಎಲಡಿಕೆಯಲ್ಲಿ ಒಂದು ಕಾಯಿನ್ ಇಟ್ಟು ಕೊಡೋದು, ಇದನ್ನೆಲ್ಲ ಮಾಡಿದಾಗ ಸ್ವಲ್ಪ ನಮ್ಮ ಶ್ರೀಮಂತಿಕೆ ಜಾಸ್ತಿ ಆಗುತ್ತೆ. 11 ರೂಪಾಯೋ ಅಥವಾ 1 ರೂಪಾಯೋ 5 ರೂಪಾಯೋ ಅವ್ರ ಶಕ್ತಿ ಅನುಸಾರ ಎಲಡಿಕೆ ಮೇಲೆ ಇಡ್ತಾರೆ. ಕೆಲವ್ರು 100 ರೂಪಾಯಿ ಇಟ್ಟಿರೋದು ನಾನು ನೋಡಿದ್ದೀನಿ. ಸೊ ಇದೆಲ್ಲ ಒಂದು ದಾನ ಥರ ಬರುತ್ತೆ. ಸೊ ಹಾಗಾಗಿ ಒಳ್ಳೇದಾಗುತ್ತಾ ಸರ್? ಖಂಡಿತ ಸರ್. ಹಣವನ್ನು ದಾನ ಕೊಡೋದು, ಯಾವುದನ್ನೇ ಆಗಲಿ ದಾನ ಕೊಡಿ, ಒಳ್ಳೆಯದು. ಬಟ್ ದಾನ ಫಲ ಯಾವಾಗ ಬರುತ್ತೆ? ಇದು ಕೂಡ ಕೆಲವರು ಮಿಸ್ಟೇಕ್ ಮಾಡ್ಕೊತಾರೆ. ಅವರವರಲ್ಲೇ ಕೊಟ್ಕೋತಾರೆ, ಅದು ದಾನ ಫಲ ಬರಲ್ಲ. ದಾನ ಫಲ ಗೋತ್ರದ ಆಚೆ, ಸಂಬಂಧದ ಆಚೆ ಅಂಥವ್ರನ್ನ ಕರೆದು ಕೊಡಬೇಕು, ಆಗ ದಾನ ಫಲ ಬರುತ್ತೆ. ಓರ್ವರ್ಗಿತ್ತೀರು, ತಾಯಿ ಮಗಳು ಕೊಡೋದು, ಆಮೇಲೆ ಮಗಳು ತಾಯಿ ಕೊಡೋದು, ಅಲ್ಲಲ್ಲಲ್ಲೇ ಅದು ಅದರಲ್ಲೊಂದು ಸ್ವಾರ್ಥ ಕಾಣಿಸುತ್ತೆ. ನೀವು ದಾನ, ನಿಮಗೆ ಸಂಬಂಧನೆಲ್ಲ ವ್ಯಕ್ತಿ ಕರೆದು ತಾಂಬೂಲಟ್ಟು 100 ರೂಪಾಯಿ ಕೊಡಿ, ಆಗ ಒಬ್ಬ ವ್ಯಕ್ತಿನೋ ಒಂದು ಹೆಂಗಸೋ 100 ರೂಪಾಯಿ ಕೊಡಿ, ಪುಣ್ಯ ಆವಾಗ ಬರೋದು. ನಿಮ್ಮ ತಮ್ಮ ನೀವು ಕೊಡಿ, ನಿಮ್ಮ ಅಣ್ಣ ನೀವು ಕೊಟ್ಟರೆ ಅದು ದಾನ ಫಲ ಬರೋದಿಲ್ಲ. ದಾನದ ಗೋತ್ರದ ಆಚೆ, ಸಂಬಂಧದ ಆಚೆ ಕೊಟ್ಟಾಗ ದಾನ ಫಲ. ಆಮೇಲೆ ನಾನು ಒಂದು ಕಡೆ ಕೇಳ್ಪಟ್ಟಿದ್ದೀನಿ, ಮನೆಯಿರುವಂಥ ಗಂಡಸರು ಪೂಜೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಆ ಒಂದು ವರ ಕೊಡುವಂಥ ರೀತಿ ಸ್ವಲ್ಪ ಜಾಸ್ತಿ ಆಗುತ್ತಂತೆ. ಸೊ ಗಂಡ್ಮಕ್ಳಿಗೆ ಯೂಶ್ವಲಿ ಎಷ್ಟೋ ಜನ ಪೂಜೆ ಮಾಡಲ್ಲ, ಹೆಣ್ಮಕ್ಳಿಗೆ ಸಹಾಯನೂ ಮಾಡಲ್ಲ ಮನೇಲಿ ಹಬ್ಬ ದಿನಗಳಲ್ಲಿ. ಯಾಕಂದರೆ ಅವ್ರಿಗೆ ಬಿಸ್ನೆಸ್ ಟೆನ್ಷನ್ನು, ಸಿಕ್ಕಾಪಟ್ಟೆ ಕೆಲಸ ಇದ್ದೇ ಇರುತ್ತೆ. ಸೊ ಆ ಟೆನ್ಷನಲ್ಲೇ ಇರ್ತಾರೆ. ಬಟ್ ಕೆಲವರು, ನಾನು ಹೇಳೋದನ್ನು ಕೇಳಿದ್ದೀನಿ, ಅಂದರೆ ಕೆಲವರು ಈ ಥರ ಹೇಳಿದ್ದಾರೆ, ಗಂಡು ಮಕ್ಕಳು ಪೂಜೆ ಮಾಡಿದಷ್ಟು ಲಕ್ಷ್ಮಿ ಪ್ರಾಪ್ತಳಾಗ್ತಾಳೆ, ಲಕ್ಷ್ಮಿ ಮನೇಲಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ನಿಜನಾ? ನಿಜ. ಅದು ನೋಡಿ, ಎಲ್ಲ ಥರ 3 ಥರ ಬರುತ್ತೆ ಅದರಲ್ಲಿ. ಇವಾಗ ಲಕ್ಷ್ಮಿ ಎಲ್ಲಿರೋದು? ಮಹಾವಿಷ್ಣುವಿನ ಹೃದಯದಲ್ಲಿ. ಅಂದರೆ ಮಹಾವಿಷ್ಣು ತನ್ನ ಹೃದಯದಲ್ಲಿ ಲಕ್ಷ್ಮಿ ತಾಪಸ್ಕೊಂಡು ಸದಾ ಸ್ಮರಣೆ ಮಾಡ್ತಾ ಇರ್ತಾನೆ. ಅದೇ ಥರ ಮಹಾಲಕ್ಷ್ಮಿ ಹೃದಯದಲ್ಲೂ ಮಹಾವಿಷ್ಣು ಇರ್ತಾರೆ. ಮಹಾಲಕ್ಷ್ಮಿ ಕೂಡ ನಿರಂತರ ತನ್ನ ಪತಿಯಾದ ಮಹಾವಿಷ್ಣು ಆರಾಧಿಸ್ತಾ ಇರ್ತಾರೆ. ಅಲ್ಲಿ ಪುರುಷ, ಇಲ್ಲಿ ಮಹಾವಿಷ್ಣು ತೊಗೊಂಡಾಗೊಬ್ಬ ಪುರುಷ ದೇವತೆ ತನ್ನ ಹೃದಯದಲ್ಲಿ
ತನ್ನ ಮಡದಿಯಾದ ಮಹಾಲಕ್ಷ್ಮಿನ ಆರಾಧಿಸ್ತಾ ಇರ್ತಾರೆ. ಆ ಒಂದು ಇದರಲ್ಲಿ ಪುರುಷರು ಕೂಡ ಮಹಾಲಕ್ಷ್ಮಿ ಪೂಜೆನ ಖಂಡಿತ ಮಾಡಬಹುದು. ಮಾಡಿದ್ರೆ ಇನ್ನೂ ಒಳ್ಳೆಯದೇ ಆಗುತ್ತೆ, ಜಾಸ್ತಿ ಒಳ್ಳೆಯದೇ. ಆದರೆ ಇಲ್ಲಿ ಅದು ದೇವತೆಗಳ ಲೆಕ್ಕಾಚಾರದಲ್ಲಿ. ಇಲ್ಲಿ ನಮ್ಮ ಮಾನವ್ರಿಗೆ ಬಂದಾಗ ಏನಾಗುತ್ತೆ ಅಂದರೆ, ಪೂಜೆಯನ್ನು ಪುರುಷ ಮಾಡಬೇಕು, ಆತನ ಪತ್ನಿ ಪೂಜೆ ಮಾಡಬೇಕು, ಪೂಜೆ ಮಾಡಿಸಬೇಕು. ಮಂತ್ರಗಳನ್ನು ಓದೋದು, ಇವಾಗ ಇದು ಮಾಡು ಅದು ಮಾಡಿ ಹೇಳೋದು, ಪೂಜೆನ ಮಾಡಿಸುವನು ಪುರುಷನಾಗಿ ಆ ಪತಿ ಹೇಳಿದಂತೆ ಆ ಮುತ್ತೈದೆ ಪಕ್ಕದಲ್ಲಿ ಕೂತ್ಕೊಂಡು ಪತ್ನಿ ಮಹಾಲಕ್ಷ್ಮಿ ಪೂಜೆ ಮಾಡೋದು ಪರಮಶ್ರೇಷ್ಠ. ಅಂದರೆ ಇನ್ ಸಿಂಪಲ್ ವರ್ಡ್ಸ್ ಹೇಳಬೇಕಂದ್ರೆ, ಗಂಡ ಹೇಳಿದ್ರೆ ಹೆಂಡತಿ ಪೂಜೆ ಮಾಡಬೇಕು, ಅಂದರೆ ಗಂಡ ಮಂತ್ರೋಪಟನೆ ಮಾಡಬೇಕು, ಹೌದು, ಹೆಂಡತಿ ಪೂಜೆ ಮಾಡಬೇಕು. ವ್ರತದ ಬುಕ್ ಇರುತ್ತಲ್ಲ, ಕರೆಕ್ಟ್, ಅದನ್ನು ಓದಿ ಹೇಳಿ ಹೇಳ್ತಾ ಇರೋದೆಲ್ಲ ಪುರುಷ, ಮಾಡೋದು ಸ್ತ್ರೀ. ಇನ್ನು ಈ ಮಯೂರ ಶಿಖಿ ಅಂತ ಏನೋ ಹೇಳಿದ್ರಲ್ಲ ಸರ್, ಈ ಮಯೂರ ಶಿಖಿನ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವುಗಳು ನಾರ್ಮಲ್ ಆಗಿ ಎಲ್ಲೋ ಒಂದು ಕಡೆ ಒಂದು ತೊಗೊಂಡು ಬೀರುಳು ಇಟ್ಕೊಳೋದು ಈ ಥರ ಮಾಡೋದಿಲ್ಲ, ಒಳ್ಳೇದೇನಾ? ಅದು ಮೂಲಿಕೆನೇ ಲಕ್ಷ್ಮಿ ಮೂಲಿಕೆ. ಹಾಂ, ಸುಮ್ಮನೆ ತಂದು ಜೋಬಲ್ಲಿ ಇಟ್ಕೊಂಡ್ರು ಒಳ್ಳೇದೆ. ಬಟ್ ಓನ್ಲಿ ಶರ್ಟ್ ಜಾಬ್, ಪ್ಯಾಂಟ್ ಜಾಬಲ್ಲಿ ಇಟ್ಕೋಬಾರ್ದು. ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡು ಇನ್ ಕೇಸ್ ಪರ್ಸಲ್ಲಿ ಇಟ್ಕೊಂಡ್ರು ಅದು ಪರ್ಸ್ನ ಅವರು ಎದೆಯಿಂದ ಕೆಳಗಡೆ ಅಂತ ಮೂಲಿಕೆಯಲ್ಲಿ ಇಟ್ಕೋಬಾರ್ದು. ಓ, ಓಕೆ. ಇದೆಲ್ಲ ನಾಭಿಯಿಂದ ಕೆಳಗಡೆ, ಅದಕ್ಕೋಸ್ಕರ ಶರ್ಟ್ ಜಾಬ್. ಅಂದರೆ ನಾ ಹೇಳಿದ ರೀತಿಗೆ ವಿಧಾನವಾಗಿ ಮಾಡಿದ್ರೆ ಅದಕ್ಕೆ ಶಕ್ತಿ ಹೆಚ್ಚು. ಕರೆಕ್ಟ್. ಏನಂದರೆ, ಯಾರೊಬ್ಬರು ಗೆಸ್ಟ್ ಬಂದರೂ ಕೂಡ ಅವ್ರನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ, ನೀರು ಬೇಕಾ ಅಂತ ಕೇಳ್ತೀವಿ, ಒಂದು ಕಾಫಿ ಕೊಡೋದು, ತಿಂಡಿ ಕೊಡ್ತೀವಿ. ಒಬ್ಬ ಸಾಮಾನ್ಯ ಒಬ್ಬ ಗೆಸ್ಟಿಗೆ ನಾವು ಇಷ್ಟೆಲ್ಲ ಮಾಡುವಾಗ ಆ ಮೂಲಿಕೆಗೆ ನಾವು ಏನು ಬೆಲೆ ಕೊಡದೆ ಇಟ್ಕೊಂಡ್ರೆ ಅದು ಸರಿನಾ ಯೋಚನೆ ಮಾಡಬೇಕು. ಈಗ ಆ ಮೂಲಿಕೆಗೂ ಅವಾಗವಾಗ ಧೂಪ ತೋರಿಸೋದು ಈ ಥರ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ವೆರಿ ನೈಸ್. ಇನ್ನು ಮಹಾಲಕ್ಷ್ಮಿ ಅಮ್ಮನವ್ರನ್ನ ಹೋಲಿಸ್ಕೊಳೋದಕ್ಕೆ ಈ ರೀತಿ ಇದ್ದಾಗ ಸರ್, ನಾವು ಪೂಜೆ ಪುನಸ್ಕಾರಗಳಲ್ಲಿ ತೊಡೆದಿರ್ತೀವಿ, ಎಲ್ಲೋ ಒಂದು ರೀತಿಯಲ್ಲಿ ಲೋಪದೋಷಗಳೇನಾದರೂ ಆದಾಗ ಮಹಾಲಕ್ಷ್ಮಿ ದಾರಿದ್ರ್ಯ ಲಕ್ಷ್ಮಿ ಆಗು ಕನ್ವರ್ಟ್ ಆಗ್ತಾಳ? ಇನ್ನೊಂದು, ಅದಕ್ಕೆ ನೀವು ಹೇಳೋದು ಒಂದು ರೀತಿಯಲ್ಲಿ ಕರೆಕ್ಟು. ಆದರೆ ಅದಕ್ಕೆ ನೋಡಿ, ಪ್ರತಿ ಮಂತ್ರ ಲಾಸ್ಟ್ಲಿರುತ್ತೆ, ನಾನು ಓದಿದ ಉಚ್ಚಾರಣೆಯಲ್ಲಿ ತಪ್ಪಿದ್ದರೆ, ನಾನು ಮಾಡಿದ ಪೂಜಾ ವಿಧಾನದಲ್ಲಿ ನಾನೇನಾದರೂ ಹೆಚ್ಚು ಕಡಿಮೆ ಮಾಡಿದ್ದರೆ ಕ್ಷಮಾಪಣ ಸ್ತೋತ್ರ ಅಂತಿರುತ್ತೆ. ಅದನ್ನು ಭಕ್ತಿಯಾಗಿ ಹೇಳಿ ನೀವು ದೋಷ ಮಾಡಿದರೂ ಹೋಗುತ್ತೆ. ಅದು ಓದದೆ ಹೋದರೆ, ಅದನ್ನು ಮನಸ್ಸು ಪೂರ್ತಿಯಾಗಿ ಆ ಸ್ತೋತ್ರ ಓದಿ ಅಲ್ಲಿ ಕ್ಷಮೆ ಕೇಳದೆ ಹೋದರೆ ನೀವು ಹೇಳ್ದಂಗೆ ದಾರಿದ್ರ್ಯವಾಗಿ ಮಾರ್ಪಡಬಹುದು. ಅದಕ್ಕೆ ನಮ್ಮ ಮಹರ್ಷಿಗಳೆಲ್ಲ ಕೊಟ್ಬಿಟ್ಟಿದ್ದಾರೆ ಸರ್. ಉಚ್ಚಾರಣೆಯಲ್ಲಿ ತಪ್ಪಿರಬಹುದು, ಮಾಡಿದ ಒಂದು ಕೆಲಸ ಕಾರ್ಯಗಳಲ್ಲಿ ತಪ್ಪು ಮಾಡಿರಬಹುದು. ಇದು ತಪ್ಪಿದ್ದಾಗ ಏನು ಮಾಡಬೇಕು? ನಾವು ಎಷ್ಟಾದರೂ ಮಾನವರು, ತಪ್ಪು ಮಾಡಿರ್ಬೋದು ಮಾಡಿರ್ತೀವಿ, ಅದು ಕೆಳಗಡೆ ಒಂದು ಸ್ತೋತ್ರ ಇರುತ್ತೆ, ಕ್ಷಮಾಪಣೆ. ಸ್ತೋತ್ರ ಓದ್ಕೊಳಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನಾನು ಮಾಡಿರೋ ಪೂಜೆಯಲ್ಲಿ ಏನಾದ್ರು ತಪ್ಪಿದೆ ದಯವಿಟ್ಟು ಕ್ಷಮಿಸಮ್ಮ, ಅದು ಸಾಕು. ದೇವತೆಗಳಿಗೆ ಸಂಸ್ಕೃತದಲ್ಲೇ ಅರ್ಥ ಆಗುತ್ತೆ ಅಂತೇನಿಲ್ಲ, ನಮ್ಮ ಕನ್ನಡ ಭಾಷೆನೂ ಅರ್ಥ ಆಗುತ್ತೆ. ಅಲ್ಲಿ ದೇವತೆಗಳವರೆಲ್ಲ ಯಾವ ಭಾಷೆ ಆದರೂ ಅರ್ಥ ಆಗುತ್ತೆ. ಸಂಸ್ಕೃತ ಎಲ್ಲ ಭಾಷೆಗಳಿಂದ ಶ್ರೇಷ್ಠವಾದ ಭಾಷೆ. ಈ ಎಲ್ಲ ಭಾಷೆಗಳಿಗೂ ಮಾತೃಭಾಷೆ, ಆದರೂ ಶ್ರೇಷ್ಠ. ಸಂಸ್ಕೃತಿ ಎಲ್ಲ ಈ ಕನ್ನಡ ಆಗ್ಬೋದು, ತಮಿಳು ಆಗ್ಬೋದು, ತೆಲುಗು ಎಲ್ಲ ಮಕ್ಕಳು. ಈ ಭಾಷೆಯಲ್ಲೂ ಕೇಳ್ಕೊಬೋದು, ಆ ಭಾಷೆಯಲ್ಲಿ ಹೇಳಿದ್ರೆ ಇನ್ನಷ್ಟು. ಈಗ ನೀವು ಒಂದು ರೀತಿಯಲ್ಲಿ ಶ್ರೀಮಂತರ ಪೂಜೆ, ಬಡವರ ಪೂಜೆ ಎರಡರ ಬಗ್ಗೆನೂ ಹೇಳಿದ್ರಿ ಸರ್. ಇನ್ನು ಯಾವುದೋ ಒಂದು ರೀತಿಯಲ್ಲಿ ಈ ದಾನ ಮಾಡಿದ್ರೆ ಶ್ರೇಷ್ಠ, ಮಹಾಲಕ್ಷ್ಮಿ ಅಮ್ಮಂಗೆ ಪ್ರಿಯ ಆಗುತ್ತೆ, ಮಹಾಲಕ್ಷ್ಮಿ ಅಮ್ಮ ಸಂತೃಪ್ತಳಾಗ್ತಾಳೆ ಆ್ಯಂಡ್ ನಮ್ಗೆ ಒಲಿತಾರೆ ಅಂತಂದರೆ ಯಾವ ರೀತಿ ದಾನ ಮಹಾಲಕ್ಷ್ಮಿ ಅಮ್ಮಂಗೆ ಇಷ್ಟ ಆಗುತ್ತೆ? ಪ್ರತಿ ಶುಕ್ರವಾರ ಮುತ್ತೈದೆನ ಕರೀರಿ. ನಾನು ಮೊದಲು ಹೇಳಿದಾಗೆ ರಕ್ತ ಸಂಬಂಧಿಗಳಾಗಿರಬಾರ್ದು. ಓಕೆ, ನೆಂಟ್ರೆಸ್ಟ್ ಯಾರೂ ಆಗಿರಬಾರ್ದು. ನಿಮಗೆ ಪರಿಚಯ, ಆಮೇಲೆ ನಿಮ್ಮನ್ನು ಕಂಡ್ರೆ ಅಭಿಮಾನಿಸುವವರು, ಹೊಟ್ಟೆ ಕಿಚ್ಚುಪಡೋರಲ್ಲ, ಅವಮಾನಿಸೋರು ಬೇಡ. ಕರೀರಿ, ಕುಡಿಯೋಕೆ ಒಂದು ಲೋಟ ಹಾಲು ಕೊಡಿ. ಓಕೆ, ತೆಂಗಿನಕಾಯಿ ತಾಂಬೂಲ ಕೊಡಿ, 2 ಬಳೆ ಇಡಿ, ಕೆಂಪು ಕಲರ್ ಅಥವಾ ಹಸಿರು ಬಣ್ಣದ ಬಳೆ ಇಟ್ಟು, ಅಥವಾ ಅರಿಶಿನ ಬಣ್ಣ ಬಳೆಯನ್ನು ಇಡ್ಬೋದು. ಅಷ್ಟು ಕೊಟ್ಟು ಕಳಿಸಿ, ಅಭಿವೃದ್ಧಿ. ಅದು ಕೂಡ ಮಹಾಲಕ್ಷ್ಮಿನೇ. ಆ ಮುತ್ತೈದೆಗೆ ನಮಸ್ಕಾರ ಮಾಡಬೇಕು. ಆ ಮುತ್ತೈದೆ ವಯಸ್ಸಲ್ಲಿ ಚಿಕ್ಕವರಾದರೂ ನಾವು ನಮಸ್ಕಾರ ಮಾಡಬೇಕು, ಕಾಲ್ಮುಟ್ಟಿ ನಮಸ್ಕಾರ ಮಾಡಬೇಕು. ಯಾಕಂದರೆ ಮಹಾಲಕ್ಷ್ಮಿ ಸ್ವರೂಪಿಣಿ ಅಂತ ಕರೆದಿದ್ದೀವಿ ಅಷ್ಟೇ. ಅದು 25 ವರ್ಷದ ಹುಡುಗಿನೋ 75 ವರ್ಷದ ಮುದುಕಿನೋ ಅದೆಲ್ಲ ಲೆಕ್ಕ. ಸ್ವರೂಪಿಣಿ ನಮಸ್ಕಾರ. ಆದರೆ ಇಲ್ಲೊಂದು ವಾಡಿಕೆ ಇದೆಯಲ್ಲ ಸರ್, ಒಬ್ಬರಿಗೆ ಕುಂಕುಮ ಕೊಡಬಾರ್ದು, ಅರ್ಶಿನ ಕುಂಕುಮ ಕೊಟ್ಟರೆ ಒಂದು 3 ಜನಕ್ಕೆ ಕೊಡಬೇಕು, 5 ಜನಕ್ಕೆ ಕೊಡಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಇದ್ದಾಗ ಅದು ಕೆಲವು ಹಬ್ಬಗಳಲ್ಲಿ ಬರುತ್ತೆ ಸರ್. ಒಬ್ಬ ಮುತ್ತೈದು ಕೂಡ ಕೊಡ್ಬೋದು, ಏನು ತಪ್ಪಿಲ್ಲ.
ತಪ್ಪೇನಿಲ್ಲ. ಮುತ್ತೈದೆ ಸೊ ಇದು ಹಬ್ಬ ಹರಿದಿನ ಬಿಟ್ಟು ನಾರ್ಮಲ್ ಆಗಿ ಶುಕ್ರವಾರ ಫಾಲೋ ಮಾಡುವಂಥ ವಿಚಾರಗಳು. ಕೊಡ್ಬೋದು. ಇನ್ನು ಮನೇನ ನಾವು ನಾನು ಕೇಳ್ಪಟ್ಟಂಗೆ ಸರ್, ಅಂದರೆ ವೈಜ್ಞಾನಿಕವಾಗಿ ಕೂಡ ನಿಜ ಅಂತ ಅನಿಸುತ್ತೆ. ಅಡುಗೆ ಮನೆ ಸ್ವಚ್ಛವಾಗಿಲ್ಲ ಅಂತಂದರೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ನಾವು ಯೂಸ್ ಮಾಡುವಂಥ ಬಾತ್ರೂಮ್ ಕೂಡ ಸ್ವಚ್ಛವಾಗಿಲ್ಲ ಅಂತಂದರೆ ದಾರಿದ್ರ್ಯಕ್ಕೆ ಕಾರಣರಾಗುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ನೀರು ಹೋಗ್ತಾ ಇದ್ದರೆ ದಾರಿದ್ರ್ಯ ಅಥವಾ ಹಣ ಖರ್ಚು ಅಂತ ಹೇಳ್ತಾರೆ. ಎಲ್ಲದಕ್ಕೂ ಒಂದು ಸಂಬಂಧ, ಎಲ್ಲದಕ್ಕೂ ಒಂದು ಯಾವುದೋ ಒಂದು ಕನೆಕ್ಷನ್ ಕೊಟ್ಟಿರ್ತಾರಲ್ಲ ದೊಡ್ಡವರು. ಇದೆಲ್ಲ ಸುಮ್ಮನೆ ಒಂದು ವಾಡಿಕೆಗೆ ಬಂದಿರೋದಾ ಅಥವಾ? ಇಲ್ಲ ಸರ್, ಖಂಡಿತ ಅದು. ಅಡುಗೆ ಮನೆ ಮಹಾಲಕ್ಷ್ಮಿ ಸ್ಥಾನ. ಯಾಕಂದ್ರೆ ಧಾನ್ಯ ಲಕ್ಷ್ಮಿ, ಅದರಿಂದಲೇ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅನ್ನ ಹುಳಿ ಎಲ್ಲ ತಿಂಡಿ ಪದಾರ್ಥ ತಯಾರಾಗೋದಲ್ಲಿ ಧಾನ್ಯ ಲಕ್ಷ್ಮಿ ಸ್ಥಾನ ಅದು. ಸ್ವಚ್ಛವಾಗಿರಬೇಕು. ಇಡೀ ಸ್ವಚ್ಛತೆಯಲ್ಲೂ ಅಲ್ಲಿ ಲಕ್ಷ್ಮಿ ಇರ್ತಾರೆ. ಅದು ಅಡುಗೆ ಮನೆ ಆಗಲಿ, ಹಾಲಾಗಲಿ, ನೀವು ಹೇಳಿದಾಗ ಬಾತ್ರೂಮ್ ಆಗಲಿ, ಬೆಡ್ರೂಮ್ ಆಗಲಿ, ಒಂದು ವರಂಡ ಆಗಲಿ, ಮನೆ ಸ್ವಚ್ಛವಾಗಿದ್ದಾಗ ಲಕ್ಷ್ಮಿ ಕಳೆ. ಎಸ್ಪೆಷಲಿ ರಾತ್ರಿ ಹೊತ್ತು ಮಲಗುವಾಗ ಪಾತ್ರೆಗಳನ್ನ, ಎಂಜಿಲು ಪಾತ್ರೆಗಳನ್ನ ಬಿಡಲೇಬಾರ್ದು. ತೊಳೆದೇ ಮಲ್ಕೋಬೇಕು. ಮುಸ್ರೆ, ಅದನ್ನು ಮುಸ್ರೆ ಅಂತೀವಿ, ಮುಸ್ರೆ ಪಾತ್ರೆ. ಬೆಳಗ್ಗೆ ಏನಾಗಿರುತ್ತೆ, ಅದು ಸ್ಮೆಲ್ ಬಂದಿರುತ್ತೆ. ಇಡೀ ಅಡುಗೆ ಮನೆ ದುರ್ಗಂಧ ಸಾರ್ತಾ ಇರುತ್ತೆ. ಅಲ್ಲಿ ಧಾನ್ಯ ಲಕ್ಷ್ಮಿ ಇರೋಕ್ಕೆ ಸಾಧ್ಯನಾ? ಅದಕ್ಕೆ ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛವಾಗಿ ಇಟ್ಕೊಂಡ್ರೇ ಲಕ್ಷ್ಮಿ ಕಳೆ. ಆಮೇಲೆ ಕೆಲವೊಂದು ವಸ್ತುಗಳು ಕೂಡ ಖಾಲಿ ಆಗಬಾರ್ದು, ಕಷ್ಟ ಬರುತ್ತೆ ಅಂತ ಹೇಳ್ತಾರೆ ಸರ್ ಮನೆಯಲ್ಲಿ. ಎಕ್ಸಾಂಪಲ್ಲು ಉಪ್ಪು ಅಂತ ಹೇಳ್ತಾರೆ. ಉಪ್ಪು ಪೂರ್ತಿ ಖಾಲಿ ಆಗಬಾರ್ದು, ಅಕ್ಕಿನೂ ಪೂರ್ತಿ ಖಾಲಿ ಆಗಬಾರ್ದು. ಎಸ್ಪೆಷಲಿ ಎರಡು ಅದು ಸ್ವಲ್ಪ ಒಂದು ಇರೋಷ್ಟೇ ನಾವು ತಂದು ಮತ್ತೆ ತುಂಬಿಸ್ಕೋಬೇಕು, ಉಪ್ಪು ಮತ್ತು ಅಕ್ಕಿ. ಆಮೇಲೆ ಹಾಲು ಕೂಡ ಒಂದಿಷ್ಟು ಇರಬೇಕು, ಪೂರ್ತಿ ಖಾಲಿ ಮಾಡಿ ಇಡಬಾರ್ದು. ಆಮೇಲೆ ಉಪ್ಪು ದಾನ ಯಾರಿಗೂ ಕೊಡಬಾರ್ದು. ಉಪ್ಪು ದಾನ ಮಾಡಬಾರ್ದಾ? ಮತ್ತು ಎಲ್ಲೋ ಕೇಳಿದ್ದೀನಿ ಉಪ್ಪು ದಾನ ಮಾಡಿದ್ರೆ ಸಾಕ ಶ್ರೇಷ್ಠ ಅಂತ ಹೇಳ್ತಾರೆ. ತೊಗೊಳ್ಳೋರು ಯಾರು? ಉಪ್ಪು ದಾನ ಶ್ರೇಷ್ಠ. ತೊಗೊಳ್ಳೋರು ಯಾರು ಉಪ್ಪು ದಾನ ಕೊಡಿ. ನೀವು ಕೊಡ್ತಿರಬೇಕು, ಬೇಕಾದ್ರೆ 10 kg ತೆಕ್ಕೊಡ್ತೀನಿ, ನಾನು ಬೇಕಾದ್ರೆ 10 kg ದಾನ ಕೊಡೋಕ್ಕೆ ರೆಡಿ ಇದ್ದೇನೆ. ಅಂದರೆ ಈ ಬಡವರು ಬಗ್ಗರು ಕೂಡ ತೊಗೊಳಲ್ವಾ? ಉಪ್ಪು ದಾನ ಋಣ. ಅದಕ್ಕೆ ಉಪ್ಪು ದಾನ ಕೊಟ್ಟರೆ ಒಳ್ಳೆಯದೇ. ತೊಗೊಳ್ಳೋರು ಸಿಗಬೇಕಲ್ಲ. ನೀವು ತೊಗೊಂಡು ಸಿಗದೆ ನೀವು ದಾನ ಕೊಡೋದು. ಅದಕ್ಕೆ ಇಲ್ಲಿ ಉಪ್ಪು ದಾನ ಯಾರಿಗೂ ಹೇಳ್ತಾ ಇಲ್ಲ, ತೊಗೊಳ್ಳೋರು ಸಿಗಲ್ಲ. ಯಾಕಂದರೆ ತೊಗೊಳ್ಳೋರು ತೊಗೊಂಡು ಆ ದೋಷ ನಿವಾರಣೆ ಮಾಡೋಕ್ಕಲ್ಲ ಶಕ್ತಿ ಅವನಲ್ಲಿ ಇರಬೇಕು. ದಾನ ತೊಗೊಂಡವರಲ್ಲಿ ಯಾರಿಗಿದೆ ಈಗ? ಅಂಥ ಮಹಾತ್ಮರೆಲ್ಲ ಇರ್ತಾರೆ, ಇಲ್ಲ ಅಂತ ಹೇಳೋಕ್ಕಲ್ಲ. ಅಂಥವ್ರು ಸಿಗಬೇಕು, ಅಂಥವ್ರು ತೊಗೋಬೇಕು. ತೊಗೊಂಡಿದ್ದು ಅವರ ದೋಷ ಕಳ್ಕೊಂಡು ನಿಮಗೆ ಒಳ್ಳೆಯದನ್ನು ಹರಿಸುವಂತಹ ಮನಸ್ಸಿರಬೇಕು. ಅಷ್ಟು ಸಾಧನೆ ಆತ ಮಾಡಿರಬೇಕು. ಈಗ ಒಂದು ವೇಳೆ ಆ ವ್ಯಕ್ತಿಲಿ ಸಾಧನೆ ಇದೆ ಅಂದ್ಕೊಳ್ಳಿ, ಅದಕ್ಕೆ ಎಕ್ಸ್ಟ್ರಾ ನಾನು ಟೈಮ್ ಸ್ಪೆಂಡ್ ಮಾಡಬೇಕಾ? ದಾನ ತೊಗೊಂಡು ಅದಕ್ಕೆ ನಾನು ದೋಷ ಕಳ್ಕೊಳ್ಳೋಕೆ ನಾನು ಜಪಗಳು ಮಾಡ್ಕೋಬೇಕಾ? ಆಮೇಲೆ ಕೊಟ್ಟವ್ರಿಗೆ ಒಳ್ಳೆಯದಾಗಲಿ ಅದಕ್ಕೊಂದಿಷ್ಟು ಮಾಡಬೇಕಾ? ನನ್ನ ನಿತ್ಯ ಕರ್ಮ ನಂಗೆ ಟೈಮ್ ಇಲ್ದಾಗ ಇದೆಲ್ಲ ಹಿಂಗೆ ಮಾಡಲಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ. ಅದಕ್ಕೆ ಉಪ್ಪು ದಾನ ಕೊಟ್ಟರೆ ಒಳ್ಳೇದು ತೊಗೊಳ್ಳೋರು ಸಿಗಲ್ಲ. ಇನ್ನು ಯಾವುದಾದ್ರೂ ಹೋಮ ಹವನಗಳು ಮನೇಲಿ ಮಾಡಿಸೋದ್ರಿಂದ ಲಕ್ಷ್ಮಮ್ಮ ಸದಾ ನಿಲ್ಲಿಸ್ತಾಳೆ ಅಂತ ಯಾವುದಾದ್ರೂ ಹೋಮ ಇದೆಯಾ? ಹೌದು, ಹುಣ್ಣಿಮೆ ದಿವಸ ಕುಬೇರ ಲಕ್ಷ್ಮಿ ಹೋಮ ಅಂತಿದೆ ಸರ್. ಎಲ್ಲ ಪಾಯಿಂಟ್ಗೂ ಹುಣ್ಣಿಮೆ ಬರ್ತಾ ಇದೆ ಸರ್ ಇಲ್ಲಿ. ಇಂಟ್ರೆಸ್ಟಿಂಗ್ ಆ್ಯಕ್ಚುಲಾಗಿ. ಶಕ್ತಿ ಆರಾಧನೆ, ಮಹಾಲಕ್ಷ್ಮಿ ಕೂಡ ಶಕ್ತಿನೇ. ಇಲ್ಲಿ ನೀವು ಪರಮೇಶ್ವರಿ, ಸರಸ್ವತಿ ಮತ್ತು ಮಹಾಲಕ್ಷ್ಮಿ ಬೇರೆ ಬೇರೆ ಅನ್ಕೋಬೇಡಿ. ಆದಿಶಕ್ತಿನೇ 3 ರೂಪದಲ್ಲಿದ್ದಾರೆ. ಪರಮೇಶ್ವರನೇ, ನೀವು ಲಲಿತಾ ಪರಮೇಶ್ವರಿ ಫೋಟೋ ಗಮನಿಸಿ ನೋಡಿ. ಈ ಕಡೆ ಸರಸ್ವತಿ, ಈ ಕಡೆ ಮಹಾಲಕ್ಷ್ಮಿ ಚಾಮರ ಬೀಸ್ತಾ ಇರ್ತಾರೆ. ಯಾರಿಗೆ? ಪರಮೇಶ್ವರಿ. ಸಖೀರು ಲಲಿತಾ ಪರಮೇಶ್ವರಿ ಅಮ್ಮಂಗೆ ಸರಸ್ವತಿ ಮಹಾಲಕ್ಷ್ಮಿ ಚಾಮರ ಬೀಸ್ತಾ ಇರ್ತಾರೆ. ಗೂಗಲಲ್ಲಿ ಫೋಟೋ ತಗೊಂಡು ನೋಡಿ ನೀವೇ, ಚಾಮರ ಬೀಸ್ತಾ ಇರ್ತಾರೆ. ಅಂದರೆ ಪರಮೇಶ್ವರನ ಹೊಲಿಸ್ಕೊಂಡು ಇವರೆಲ್ಲ ಹೊಲ್ದಂಗೆ ಲೆಕ್ಕ. ಸೊ ಎಲ್ಲದಕ್ಕೂ ಮೂಲ ಅಮ್ಮ ಲಲಿತಾ ಅಮ್ಮ. ಹೌದು, ಲಲಿತಾ ಪರಮೇಶ್ವರಿ. ಅದಕ್ಕಿಂತ ಮೇಲೆ ಇನ್ನಿಲ್ಲ. ಹಾಗಾದ್ರೆ ಡೈಲಿ ನಾವು ಲಲಿತಾ ಪರಮೇಶ್ವರಿ ಸ್ತೋತ್ರ ಕೇಳೋದ್ರಿಂದ ಒಳ್ಳೆಯದಾಗುತ್ತೆ. ಸಹಸ್ರನಾಮ ಕೇಳೋದ್ರಿಂದ ತುಂಬ ಒಳ್ಳೆಯದು. ನಾನೆಲ್ಲೋ ಕೇಳ್ಬಿಟ್ಟಿದ್ದೀನಿ ಸರ್, ಬೆಳಗ್ಗೆ ಲಲಿತಾ ಸಹಸ್ರನಾಮ, ಸಂಜೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಕಷ್ಟಗಳ ಪರಿಹಾರ ಆಗುತ್ತೆ, ಲಕ್ಷ್ಮಿ ಕೂಡ ನಿಮ್ಮನೇಲಿ ತಾಂಡವಾಡ್ತಾರೆ ಅಂತ ಹೇಳ್ತಾರೆ. ಸತ್ಯ. ಇದಕ್ಕೆ ಸತ್ಯ ಅಂತ ನೀವು ಹೇಳ್ತೀರಿ. ಯಾವುದಾದ್ರೂ ಎಕ್ಸಾಂಪಲ್ಸ್ ಏನಾದರೂ ಇದೆಯಾ ಸರ್ ನಿಮ್ಮ ಕಂಡೀಷನ್? ಹೇಳಿದ್ರೆ ಲಲಿತಾ ಪರಮೇಶ್ವರಿಯ ಒಂದು ರೂಪವೇ, ಒಂದು ಅಂಶವೇ ಯಾರು? ಸರಸ್ವತಿ ಆಗಲಿ ಮಹಾಲಕ್ಷ್ಮಿ ಆಗಲಿ. ಇಲ್ಲಿ ನೋಡಿ, ಲಲಿತಾ ಪರಮೇಶ್ವರಿ ಅಂಡ್ ಮಹಾಲಕ್ಷ್ಮಿ ಅಂಶ ಹೇಗೆ ಬಂತು ಅಂದರೆ, ಲಲಿತಾ ಪರಮೇಶ್ವರಿಯ ದಶಮಹಾವಿದ್ಯೆಯಲ್ಲಿ 10 ಅವತಾರಗಳು ಬರುತ್ತೆ. ಪ್ರಥಮಾವತಾರ ಮಹಾಕಾಳಿ,
ಹ್ಞೂ ಲಲಿತಾ ಪರಮೇಶ್ವರಿ ಪ್ರಧಾನ 10 ಅವತಾರ ಬರುತ್ತೆ. ಮೊದಲನೇ ಅವತಾರ ಮಹಾಕಾಳಿ, ಹ್ಞೂ ಕಡೆ ಅವತಾರ ಕಮಲಾತ್ಮಿಕ. ಹ್ಞೂ ಕಮಲಾತ್ಮಿಕ ಪರಮೇಶ್ವರಿ ಆ್ಯಂಡ್ ಮಹಾಲಕ್ಷ್ಮಿ ಇನ್ ಬಿಟ್ವೀನ್ ಒಂದು ದೊಡ್ಡ ಒಂದು ದೇವತಾ ಸ್ವರೂಪ ಇದೆ, ಕಮಲಾತ್ಮಿಕ ಅಂತ ಕರಿತೀವಿ. ಆ ಕಮಲಾತ್ಮಿಕ ಯಾರಪ್ಪ ಅಂದರೆ ಲಲಿತಾ ಪರಮೇಶ್ವರಿಯ ಸಹಸ್ರಾರ ಚಕ್ರ, ಸಹಸ್ರದಳ ಅಂದ್ರೇನು ಇಲ್ಲಿರುತ್ತೆ. ಸಹಸ್ರದಳ ನನಗೂ ಇದೆ, ನಿಮಗೂ ಇದೆ, ಪ್ರತಿಯೊಬ್ಬರಿಗೂ ಇರುತ್ತೆ. 1000 ಪೆಟಲ್ಸ್. ಬಟ್ ಸಾಮಾನ್ಯರಿಗೆ ಅದು ಮುದುಡ್ಕೊಂಡಿರುತ್ತೆ, ಜ್ಞಾನಿಗಳಿಗೆ ಅರಳಿರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮಹಾಲಕ್ಷ್ಮಿಗೆ ಕ್ಲೀಂ ಬೀಜಾಕ್ಷರ ಫಸ್ಟ್ ಮಂತ್ರದಲ್ಲಿ ಹೇಳಿದೆ, ಕ್ಲೀಂ ಅಂತ ಫಸ್ಟ್ ಮಂತ್ರದಲ್ಲಿ. ಓಂ ಹೊಸಲು ಹೈಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಹೇಳಿದ್ನಲ್ಲ ಕ್ಲೀಂ. ಇಲ್ಲಿ ಕ್ಲೀಂ ಬೀಜಾಕ್ಷರ ಗೊತ್ತಾ? ಕಾಮ ಬೀಜಾಕ್ಷರ. ಕಾಮ ಬೀಜಾಕ್ಷರ ಅಂದ್ರೆ ಕಾಮ ಅಂದ್ರೆ ಏನು? ಆಸೆ. ಆಸೆ, ನಾನಾ ಥರ ಆಸೆ, ಎಲ್ಲ ಆಸೆಗಳೇ. ಆಸೆ ನೆರವೇರಿಸೋ ಬೀಜಾಕ್ಷರ ಕ್ಲೀಂ. ಏನಿಲ್ಲ, ಇದಕ್ಕೂ ನೋಡಿ ಈಗ ನೆನಪಾಯಿತು, ಬರೀ ಕ್ಲೀಂ 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 ಹಂಗೆ ಹೇಳ್ತಾ ಮುಳುಗ್ಬಿಡಿ, ಮಹಾಲಕ್ಷ್ಮಿ ಆಶೀರ್ವಾದ ಸಿಕ್ಬಿಡುತ್ತೆ. ಜಸ್ಟ್ 1 ಲೆಟರ್ ಈ ಕ್ಲೀಂ. ಬಟ್ ಮಹಾಲಕ್ಷ್ಮಿ ಬೀಜಾಕ್ಷರನ ಊರ್ಧ್ವಮುಖವಾಗಿ ಹೇಳಬೇಕು, ಸೌಂಡ್ ಕ್ಲೀಂ. ಆಗಲೇ ಶ್ರೀಂ ಕ್ಲೀಂ 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 ಕ್ಲೀ ಕ್ಲೀ ಕ್ಲೀ. ಫಸ್ಟ್ ಸೌಂಡು ಮೂಲಾಧಾರ. ಮೂಲಾಧಾರ ಎಲ್ಲಿರುತ್ತೆ? ಬೆನ್ನುಮೂಳೆಯ ಟಿಪ್ ಪಾಯಿಂಟ್. ಬೆನ್ನುಮೂಳೆ ತುದಿ ಪಾಯಿಂಟಲ್ಲಿ ಅಲ್ಲಿ 4 ಪೆಟಲ್ಸ್ ಇರುತ್ತೆ. ಅದು ಮೂಲಾಧಾರ ಚಕ್ರ. ಅದರ ಮೇಲೆ ಸ್ವಾದಿಷ್ಠಾನ, ಅದರ ಮೇಲೆ ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಇದ್ರ ಬಗ್ಗೆ ಮಾತ್ರ ಅದು ಬೇರೆ ಸಬ್ಜೆಕ್ಟ್ ಆಗುತ್ತೆ. ಮೂಲಾಧಾರದ ಕ್ಲೇಮ್ ಸ್ಟಾರ್ಟ್ ಆಗಿ ಅದು ಎನರ್ಜಿ ಮೂಲಾಧಾರ ಕ್ಲೇಮ್ ಬೀಜಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂಲಾಧಾರದ ಅರ್ಥ ಏನು? ಎಲ್ಲದಕ್ಕೂ ಒಂದು ಆಧಾರ. ನಾವು ನೀವು ಕೂತ್ಕೊಳ್ಳೋಕ್ಕೆ ಭೂಮಿ ಆಧಾರ, ಅದೇ ಮೂಲಾಧಾರ. ಚೇರ್ ಅಲ್ಲ, ಚೇರ್ಗೂ ಆಧಾರ ಇದು ಅಲ್ಲ, ಇದಕ್ಕೆ ಆಧಾರ ಮತ್ತು ಭೂಮಿ, ಬಿಲ್ಡಿಂಗಿಗೆ. ಅಲ್ಲಿ ಏನಾಗುತ್ತೆ ಅಂದರೆ ಕ್ಲೀಮ್ ಅಂದರೆ ಅಲ್ಲಿ ಬೆಳಕು. ಎಂಥ ಬೆಳಕು? ಐಶ್ವರ್ಯದ ಬೆಳಕು. ಸರಸ್ವತಿ ತೊಗೊಂಡಾಗ ಜ್ಞಾನದ ಬೆಳಕು. ಇಲ್ಲಿ ಐಶ್ವರ್ಯ ಕೋರಿಕೆ ಇದೆ. ಆ ಐಶ್ವರ್ಯದ ಒಂದು ತೇಜಸ್ಸು ತೊಗೊಳ್ಳೋಣ. ತೇಜಸ್ಸು ಅಂದರೆ ಇಲ್ಲಿ ವರಗಳನ್ನು ಕೊಡುವ ಒಂದು ಬೆಳಕು. ಆ ಬೆಳಕು ನಾವು ತಡ್ಕೊಳಕ್ಕಾಗಲ್ಲ. ಮಹಾಲಕ್ಷ್ಮಿಯ ಒಂದು ಶಕ್ತಿ ಮುಂದೆ ಆ ಎನರ್ಜಿ ನಮಗೆ ಬಂದು ನಾವು ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನೋಡಿ ಮೇಲುಗಡೆ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದ, ಸ್ವಾದಿಷ್ಠಾನ ಜಲಚಕ್ರ, ಅಲ್ಲಿ ತಂಪಾಗಿಬಿಡುತ್ತೆ. ತಂಪಾಗಿ ಈ ವ್ಯಕ್ತಿಗೆ ಎಷ್ಟು ಕೊಡಬೇಕೋ ಆ ಲಕ್ಷ್ಮಿ ಎನರ್ಜಿ ಎಷ್ಟು ಬೇಕೋ ಅಷ್ಟಕ್ಕೆ ತನ್ನನ್ನು ತಾನು ಇಳಿಸಿಕೊಂಡು ಸೂಕ್ಷ್ಮ ರೂಪವಾಗಿ ಮತ್ತೆ ಮೇಲೆ ಬಂದು ಮಣಿಪೂರಕ ಚಕ್ರ ಎಲ್ಲಿರುತ್ತೆ ಅಂದರೆ ನಮ್ಮ ಹೊಕ್ಕಳಿ ನಿಂಬಾಗ. ಅಲ್ಲಿ ಅಗ್ನಿತತ್ವ, ಹೋಮಕುಂಡದಲ್ಲಿ ತಾನು ಮಿಂದು ಅದ್ರ ಮೇಲೆ ಬಂದು ಅನಾಥ ಚಕ್ರ ಅಂದರೆ ವಿಶಾಲವಾದ ಚಕ್ರ, 16 ಪೆಟಲ್ಸ್ ಅಂದರೆ ವಿಶಾಲವಾದ. ಅಂದರೆ ಇವನ ಪ್ರಪಂಚದಲ್ಲಿ ಇವನ ಹೆಸರು, ಇವನ ಒಂದು ಆಕರ್ಷಣೆ, ಇವನ ಒಂದು ಕೆಲಸ ಎಲ್ಲವೂ ವಿಶಾಲವಾಗಿ ಹರಡಲಿ ಅಂತ ಅಲ್ಲಿ ಹರಸಿ. ನಾನು ನಿಮಗೆ ಭಾಳ ಸ್ಪೀಡಾಗಿ ಹೇಳ್ತಾ ಇದ್ದೇನೆ, ತುಂಬ ಇದೆ ವಿಷಯಗಳು. ಮೇಲೆ ಬಂದು ವಿಶುದ್ಧತೆ ಚಕ್ರದಲ್ಲಿ ಮಹಾಲಕ್ಷ್ಮಿ ಆವಾಗ ಕ್ಲೀಂ ಬೀಜಾಕ್ಷರ ನುಡಿಸ್ತಾರೆ. ನೀವು ನುಡಿಯಲ್ಲ, ನಾನು ಹೇಳಿದವ್ರು ಕರೆಕ್ಟಾಗಿ ಸಾಧನೆ ಮಾಡಿದ್ರೆ ಇಲ್ಲಿ ಕ್ಲೀಂ ಬೀಜಾಕ್ಷರ ನುಡಿಸಿ ಆಮೇಲೆ ಇನ್ನೂ ಮೇಲಕ್ಕೆ ಹೋಗಿ ಉಸಿರಾಟ, ನಾವು ಇದು ಅಷ್ಟು ಉಸಿರಾಡ್ತಾ ಇರ್ತೀವಿ. ಆ ಉಸಿರಾಟ ಸಹಾಯದಿಂದ ಆಜ್ಞಾಚಕ್ರ ಅಂದರೆ ನಾವು ಕುಂಕುಮ ಇಡೋ ಜಾಗ, ಹುಬ್ಬುಗಳ ನಡುವೆ, ಹಣೆ ಮಧ್ಯೆ, ಭ್ರೂ ಮಧ್ಯೆ ಅಂತ ಕೂಡ ಕರೀತಾರೆ. ಅಲ್ಲಿ ಹೋದಾಗ ಅಲ್ಲೇನಾಗುತ್ತೆ, ಮಹಾಲಕ್ಷ್ಮಿ ಒಬ್ಬರೇ ಯಾವತ್ತೇ ತಿಳ್ಕೊಳ್ಳಿ, ಯಾವುದೇ ದೇವತೆ, ಯಾವುದೇ ಶುಭ ಕಾರ್ಯ ದಂಪತಿಗಳಿಬ್ಬರು ಇರಬೇಕು. ಒಂದು ಕ್ಷೇತ್ರಕ್ಕೆ ಹೋದಾಗ ನೀವು ಒಬ್ಬರೇ ಹೋದರೆ ಅರ್ಧ ಫಲ, ಜೊತೆಗೆ ನಿಮ್ಮ ಪತ್ನಿನ ಕರ್ಕೊಂಡು ಹೋಗಬೇಕು, ಆವಾಗಲೇ ಪೂರ್ಣ ಫಲ. ಅಲ್ಲಿ ಮಹಾಲಕ್ಷ್ಮಿಗೂ ಅದೇ ಬರುತ್ತೆ ನೋಡಿ. ಆಜ್ಞಾಚಕ್ರದ ದ್ವಿದಳ, ಇಲ್ಲಿ 2 ದಳ ಇದೆ. ಅಲ್ಲಿ ಹೋದಾಗ ಲಕ್ಷ್ಮಿ ವಿಷ್ಣುವಿನಿಂದ ಸಂಗಮ ಆಗ್ತಾರೆ, ಸೇರ್ತಾರೆ. ದ್ವಿದಳ ಸೇರಿ ವಿಷ್ಣು ಜೊತೆ ಸೇರಿದ್ರೆ ಪೂರ್ಣ ಕೋರಿಕೆಯನ್ನು ಮಹಾಲಕ್ಷ್ಮಿ ಕೊಡೋಕ್ಕೆ ಚೇತನ ಬರೋದು, ಶಕ್ತಿ ಬರೋದು. ಆ ಚೇತನ ಅಮೃತತ್ವಕ್ಕೆ ಹೋಗುತ್ತೆ. ಅಲ್ಲಿ ಸಹಸ್ರದಳ. ಇದೆಲ್ಲ ಪರಮೇಶ್ವರಿಯ ಮೂಲಾಧಾರದಿಂದ ಎನರ್ಜೀಸು. ನಾನು ತುಂಬ ಸಿಂಪಲ್ಲಾಗಿ ಹೇಳ್ತಾ ಇದ್ರೆ ನನಗೇನೆ ದೇವರ ಸೃಷ್ಟಿಯಲ್ಲಿ ಏನು ಸರ್ ಇದೆಲ್ಲ ಅಡಗಿರೋದು. ಅಲ್ಲಿ ಅಲ್ಲಿ ಲಲಿತಾ ಪರಮೇಶ್ವರ ಸಂಕಲ್ಪ ಏನೋ, ಮಹಾಲಕ್ಷ್ಮಿ ರೂಪ ತಾನು ತಾಳಬೇಕು ಅಂತ
ತನ್ನ ಚಕ್ರಗಳಲ್ಲಿ ಈ ಒಂದು ರೀತಿಯಲ್ಲಿ ತಂದು ಸಹಸ್ರ ದಳದಲ್ಲಿ ಸಹಸ್ರ ಲಕ್ಷ್ಮಿಯನ್ನು ಕೊಡಿಸ್ಕೋತಾರೆ. 1000 ಪೆಟಲ್ಸ್ ಇರುತ್ತೆ. ಅದೇ ಕಮಲ ಅಂದರೆ ಏನು? ಲೋಟಸ್. ಇಲ್ಲಿ ನಮ್ಮಲ್ಲಿ ಲೋಟಸ್ ಎಲ್ಲಿದೆ? ಇಲ್ಲಿದೆ. ಸೊ ಹಂಗಾದ್ರೆ ನಾವು ತಿಳ್ಕೊಂಡಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಸರ್, ಲಕ್ಷ್ಮಮ್ಮ ಮಧ್ಯ ಇದ್ದರೆ ಈ ಕಡೆ ಅಷ್ಟಲಕ್ಷ್ಮಿ ಇರ್ತಾರೆ, ಸಂತಾನ ಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಅಭಯಲಕ್ಷ್ಮಿ ಅಂತ. ಇದೆಲ್ಲ ಬಿಟ್ಟರೆ ಇದೆಲ್ಲ ಬಿಟ್ಟರೆ ಇಲ್ಲ, ಅದಕ್ಕೆಲ್ಲ ಇದು ಮೂಲ. ಓಕೆ ಓಕೆ. ಹಾಂ, ಸಹಸ್ರ ಲಕ್ಷ್ಮಿಗಳು. ಸಹಸ್ರ ಲಕ್ಷ್ಮಿಗಳಲ್ಲಿ ಆ ಲಲಿತಾ ಪರಮೇಶ್ವರಿ ಪ್ರಧಾನವಾಗಿ ಕಳಿಸಿದ್ದು 108 ಲಕ್ಷ್ಮಿಗಳು ನಮಗಾಗಿ. ಇನ್ನು ಮಿಕ್ಕಿದವರು ಅಲ್ಲೇ ಇದ್ದಾರೆ. ಅಂದರೆ 108 ಲಕ್ಷ್ಮೀ ಇದ್ದಾರೆ ಅಂತ. ಅದರಲ್ಲಿ ಮತ್ತೇನು 48, ಅದರಲ್ಲಿ ಷೋಡಶ 16 ಲಕ್ಷ್ಮಿಗಳು ಪ್ರಧಾನವಾಗಿ, ಅದರಲ್ಲಿ ಮತ್ತೆ ಅಷ್ಟಲಕ್ಷ್ಮಿಗಳು ಬಹಳ ಪ್ರಧಾನವಾಗಿದ್ದಾರೆ. ಮಹಾಲಕ್ಷ್ಮಿ ಏಕ. ಇದು ಮಹಾಲಕ್ಷ್ಮಿ. ವೆರಿ ಮಚ್ ಇಂಟ್ರೆಸ್ಟಿಂಗ್ ಸರ್, ಟು ಬಿ ವೆರಿ ಫ್ರ್ಯಾಂಕ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮಹಾಲಕ್ಷ್ಮಿನ ಅಮ್ಮನ ಒಲಿಸ್ಕೊಳಕ್ಕೆ ನೀವು ಎಷ್ಟು ಸುಲಭವಾದ ಉಪಾಯ ಕೊಟ್ರಿ ಅಂತಂದರೆ ಎಲ್ರಿಗೂ ತಲುಪಿದೆ ಆ್ಯಂಡ್ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಇದಕ್ಕೆ ಕಡೆ ಏನು ಶ್ರೀ ಕಮಲಾತ್ಮಿಕಾಯೈ ನಮಃ ಅಂದ್ರೆ ಸಹಸ್ರಲಕ್ಷ್ಮಿ ಆರಾಧಿಸಿದಂಗೆ ಆಗೋಯ್ತು. ಶ್ರೀ ಕಮಲಾತ್ಮಿಕಾಯೈ ನಮಃ ಅಂತ ಹೇಳ್ಕೊಬೇಕು. ಖಂಡಿತವಾಗ್ಲೂ ನಾನು ಹೇಳ್ತೀನಿ ಸರ್, ಇನ್ನೂ ಸ್ವಲ್ಪ ಜಾಸ್ತಿ ಲಕ್ಷ್ಮಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಥರ ಮಹಾಲಕ್ಷ್ಮಿ ಮುಂಚೆ ಲಲಿತಾ ಪರಮೇಶ್ವರ ಶ್ರೀ ಮಾತ್ರೆ ನಮಃ ಅಂತ ಅಂದ್ಕೊಂಡು ಅಲ್ಲಿಂದ ನಾನು ಹೇಳಿದಾಗ ಒಂದು ಚಕ್ರದಲ್ಲಿ ಆ ಮಹಾಲಕ್ಷ್ಮಿ ಸ್ವರೂಪ ಹೊರಗಡೆ ಬಂದು ಕಮಲಾತ್ಮಕವಾಗಿ ಅಲ್ಲಿಂದ 108 ಆಚೆ ಬಂದು ಮತ್ತು ಅಲ್ಲಿಂದ 48, 16, 8 ಮಹಾಲಕ್ಷ್ಮಿ. ಇದನ್ನು ನೀವು ತಲೆಯಲ್ಲಿ ಹಾಗೆ ಯೋಚನೆ ಮಾಡ್ತಾ ನಿಮ್ಮ ಬೇರೆ ಕಡೆ ಜ್ಞಾನನೇ ಹೋಗಲ್ಲ, ಅಲ್ಲೇ ಮುಳುಗೋಗ್ತೀರಿ. ಎಲ್ಲಿ ತನ್ಮಯತೆ ಇದೆಯೋ ಅಲ್ಲಿ ಮಾತ್ರ ಫಲವಿದೆ. ನಾನು ಒಂದು ವಿಚಾರ ಸರ್, ಯಾಕಂದರೆ ದೇವಸ್ಥಾನಗಳಿಗೆ ಹೋದಾಗ ಕೆಲವೊಂದು ಸತಿ ನಾವು ಕೇಳೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ವರ ಬಂದರೆ, ಯಾರೋ ಏನೋ ಕೊಟ್ಟಾಗ, ಈಗ ನಾನು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಇದು ಕೇಳಿಲ್ಲ ಅಂತಂದ್ರೂ ನನಗೆ ಪುರೋಹಿತರು ಇದನ್ನು ಕರೆದುಬಿಟ್ಟು ಕಟ್ಟಿದ್ರು, ಗೊತ್ತಿಲ್ಲ, ಅದು ಒಳ್ಳೇದು ಅನಿಸುತ್ತೆ. ಬಟ್ ಒಂದು ನಾನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ರಾಯರ್ ಟೆಂಪಲ್ಗೆ ಹೋಗ್ತಿದ್ದೆ, ಪ್ರಸನ್ನ ಥಿಯೇಟರ್ ಹತ್ರ ಇರುವಂಥ ರಾಯರ್ ಟೆಂಪಲ್ಗೆ ಹೋಗ್ತಿದ್ದೆ. ಒಂದು ದಿನ ಏನಾಯಿತು ಅಂತಂದರೆ, ನಮಗೆ ಗೊತ್ತಿಲ್ಲ ಸರ್, ಯಾವುದೋ ಒಂದು ಚೀಟಿ ತೊಗೊಂಡ್ವಿ, ಗೊತ್ತಿಲ್ಲ ನಮ್ಗೆ ಏನು ಪೂಜೆ ಏನು ಕತೆ ಅಂತ. ನಾನು ನನ್ನ ವೈಫ್ ಹೋಗ್ತಾ ಇದ್ದಾಗ ಒಂದು ಚೀಟಿ ತೊಗೊಂಡಾಗ ಕೆಳಗಡೆ ಕೂರಿಸ್ಕೊಂಡು ರಾಯರಿಗೆಲ್ಲ ಕೈ ಮುಗಿದ್ವಿ, ಒಂದು ಕೆಳಗಡೆ ಕೂರಿಸ್ಕೊಂಡು ಪೂಜೆ ಮಾಡಿಸಿದ್ರು ಸರ್. ಪೂಜೆ ಮಾಡಿದಾಗ ನಮಗೆ ಈ ಲಕ್ಷ್ಮೀ ಸರ ಅಂತ ಬರುತ್ತೆ, ಗೊತ್ತಾ ಸರ್? ಲಕ್ಷ್ಮೀ ಕಾಯಿನ್ಗಳಿರೋವಂಥ ಒಂದು ಸರ ಸರ್. ಆ ಲಕ್ಷ್ಮೀ ಸರನ ನಮ್ಮ ಕೈ ಕೊಟ್ಟರು. ನಮ್ಮ ಕೈ ಕೊಟ್ಬಿಟ್ಟು ಇಟ್ಕೊಳ್ಳಿ ಇಬ್ಬರು ಅಂತ ಹೇಳಿದ್ರು. ನಾನು ನನ್ನ ವೈಫ್ ಇಬ್ಬರು ಹೋಗಿದ್ದೀವಿ, ಅವಾಗಿನ್ನ ಮಗು ಆಗಿರಲ್ಲ ನಮಗೆ. ಸರಿ, ವೈಫ್ ಹೋಗಿದ್ದೀವಿ, ಇಬ್ಬರು ಕೊಟ್ಟರು ಸರ್. ಏನೋ ಕೊಟ್ಟಿದ್ದಾರಲ್ಲ, ಸರಿ ರಾಯರ ಸೇವೆ ಒಂದು ಮಾಡೋಣ ಅಂತ ಹೇಳಿ, ಲಕ್ಷ್ಮಮ್ಮಗೆ ಹೆಂಗೆ ಕನೆಕ್ಟ್ ಮಾಡಿದ್ರು ರಾಯರು ಅಂತ ಹೇಳ್ತಾರೆ ಎಕ್ಸಾಂಪಲ್ ನಾನು, ಯಾಕಂದ್ರೆ ನೀವು ಇಷ್ಟೆಲ್ಲ ಹೇಳಿರಲ್ಲ. ಯಾವತ್ತೂ ಕೊಡ್ದಿರೋರು ನಾವು ಕೇಳಿದಿರೇ ಅದೊಂದು ಲಕ್ಷ್ಮೀ ಸರ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿದ್ರು. ಸರಿ ಆಯಿತು ಅಂತ ಹೇಳಿ ಆ ನೀರೆಲ್ಲ ಹಿಂಗೆಲ್ಲ ತೋಳ್ಸಿದ್ರು, ಸ್ವಲ್ಪ ಹಿಂಗೆಲ್ಲ ಹಾಕ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲ ಆಯಿತು, ಮಂತ್ರ ಹೇಳ್ಸಿದ್ರು, ಎಲ್ಲ ಆಯಿತು ಸರ್. ನೀವು ನಂಬ್ತಿರೋ ಬಿಡ್ತಿರೋ, ನನಗವತ್ತು ಆ ಪೂಜೆ ಆದಮೇಲೆ ಪ್ರಾಬಲಿ 3 ದಿನ ಆಯಿತು ಅನಿಸುತ್ತೆ ಸರ್. ಆ ಪೂಜೆ ಆಗಿದ್ದು ಒಂದು 3 ಡೇಸ್ ಆಯಿತು ಅನಿಸುತ್ತೆ. ನನ್ನ ಲೈಫಲ್ಲೇ ನಾನು ಯಾವತ್ತೂ ಅಷ್ಟು ಬಿಸ್ನೆಸ್ ಮಾಡಿರಲ್ಲ, ಅಷ್ಟು ಬಿಸ್ನೆಸ್ ನನಗೆ ಬಂತು. 1 ತಿಂಗಳಲ್ಲಿ ನಾನು ಅಷ್ಟು ಬಿಸ್ನೆಸ್ನ ಮಾಡಿದೆ. ನನ್ನ ಲೈಫಲ್ಲೇ ನಾನು ಅಮೌಂಟ್ ನೋಡೇ ಇರಲಿಲ್ಲ. ಅಂದರೆ ನಾವೇನೋ ಅಂದ್ಕೊಳ್ತೀವಿ ಸರ್, ದೇವರ ಸೇವೆಗಳು ಮಾಡ್ತಾ ಇದ್ದಾಗ ನಮಗೇನಾಗುತ್ತೋ ಬಿಡುತ್ತೋ, ನಿಷ್ಕಲ್ಮಶವಾಗಿ ಅಮ್ಮನವರೇ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ, ದೇವರೇ ನಮ್ಮನ್ನು ಕರೆಸ್ಕೊಳ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ಗಳು. ಆ್ಯಂಡ್ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ದಾಗ ಕುಬೇರ ಲಕ್ಷ್ಮಿ ಹೋಮ ಆಗಲಿ, ಮುತ್ತೈದರನ್ನ ಯಾರೋ ಒಬ್ರು ಕೊಟ್ಟು ತೆಂಗಿನಕಾಯಿ ಬಳೆ ಕೊಟ್ಟು ಆಶೀರ್ವಾದ ತೊಗೊಳೋದಾಗಲಿ, ಇದೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ಅಮ್ಮನವ್ರು ಒಲಿತಾರೆ ಇನ್ನೂ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಖುಷಿ ಆಗ್ತಿದೆ ಸರ್. ಇನ್ನಷ್ಟು ವಿಚಾರಗಳನ್ನ ಕೆದಕಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಇನ್ನು ನಾನು ಮಹಾಲಕ್ಷ್ಮಿ ಅಮ್ಮ ಬಗ್ಗೆ ಹೇಳೋದಾದರೆ ಸರ್, ಹಬ್ಬ ಹರಿದಿನಗಳಲ್ಲಿ ತುಂಬ ವಿಜೃಂಭಣೆಯಿಂದೆಲ್ಲ ಪೂಜೆ ಮಾಡ್ತಾರೆ, ಅವ್ರ ಶಕ್ತಿ ಅನುಸಾರ ಪೂಜೆ ಮಾಡ್ತಾರೆ. ಆ್ಯಂಡ್ ಕೆಲವರೆಲ್ಲ ಲಕ್ಷ್ಮಮ್ಮಂಗೆ ಇಷ್ಟ ಆಗಿರೋವಂಥ ಕಲ್ಲರ್ ಸೀರೆನ ಉಟ್ಕೊಂಡೆಲ್ಲ ಪೂಜೆ ಮಾಡ್ತಾರೆ. ಇನ್ನು ಕೆಲವ್ರ ಕೈಯಲ್ಲಿ ಆಗಲ್ಲ. ಈ ಪೂಜೆ ಏನು ಕೇಳ್ತಾ ಇದ್ದೀನಿ ಸರ್, ನಾವು ಲಕ್ಷ್ಮೀ ತಾಯಿಗೆ ಪೂಜೆ ಮಾಡ್ತಾ ಮಾತ್ರ ನಮಗೆ ಲಕ್ಷ್ಮಮ್ಮನ ಒಲಿಸ್ಕೊಳಕ್ಕೆ ಸಾಧ್ಯವಾಗುತ್ತಾ, ಅಥವಾ ನಮ್ಮ ಸಂಪ್ರದಾಯ ಜೊತೆಗೆ ಎಲ್ಲೋ ಒಂದು ಕಡೆ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೆ ಆಗ್ತಿಲ್ಲ ಅಂತಂದಾಗ ಕಷ್ಟಗಳು ಬರೋ ಸಾಧ್ಯತೆಗಳಿದೆಯಾ? ಖಂಡಿತ ಇಲ್ಲ ಸರ್. ಇದು ಸುಮಾರು ಜನ ಹೇಳ್ತಾರೆ, ಬೇಡ. ಈಗ ಹಬ್ಬ ಮಾಡಬೇಕಾದ್ರೂ ಒಂದಿಷ್ಟು ಖರ್ಚು, 1000 ರೂಪಾಯಿ ಖರ್ಚು. ಅದಕ್ಕೂ ಕೆಲವರು ಪಾಪ ಶಕ್ತಿ ಇರಲ್ಲ. ಅವ್ರನ್ನೇನು ಮಾಡಬೇಕು? ಹಬ್ಬ ಮಾಡೋಕ್ಕೆ ಶಕ್ತಿ ಇಲ್ಲ ನಮಗೆ, ಒಂದು ಹೂ ತರಕ್ಕೂ ದುಡ್ಡಿಲ್ಲ, ನೈವೇದ್ಯ ಮಾಡೋಕ್ಕೆ ದುಡ್ಡಿಲ್ಲ.
ಹಂಗಾರೆ ಅವರಿಗೆ ಕಷ್ಟ ಬಂದುಬಿಡುತ್ತಾ? ಅಲ್ಲ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಜಪ ಮಾಡಿ. ವ್ರತ ಮಾಡಿದಷ್ಟೇ ಫಲ ಯಾಕೆ ಸಿಗಲ್ಲ? ಯಾವ ದೇವರು ನೀನು ಕಷ್ಟಪಟ್ಟು ಖರ್ಚು ಮಾಡಿ ನನ್ನ ಹಬ್ಬ ಮಾಡು ನಿನಗೆ ಆಶೀರ್ವಾದ ಮಾಡ್ತೀನಿ ಯಾವ ದೇವರು ಹೇಳಲಿಲ್ಲ. ಗಣಪತಿ ಹಬ್ಬ ತಗೊಳ್ಳಿ, ಏನು ಬರುತ್ತೆ ಕಥೆಯಲ್ಲಿ? ನನ್ನ ಮೂರ್ತಿಯನ್ನು ಚಿನ್ನದಲ್ಲಾದರೂ ಸರಿ, ಬೆಳ್ಳಿಯಲ್ಲಾದರೂ ಸರಿ, ತಾಮ್ರದಲ್ಲಾದರೂ ಸರಿ, ಕಡೆಗೆ ಆಗದಿದ್ದರೆ ಮಣ್ಣಿನಿಂದ ಆದರೂ ಸರಿ ನನ್ನ ಮೂರ್ತಿನ ಮಾಡಿ ಪೂಜೆ ಮಾಡಿ ಅಂತ ಬರುತ್ತೆ. ಚಿನ್ನದಲ್ಲಿ ಯಾರು ಮಾಡೋಕ್ಕಾಗತ್ತೆ? ದೊಡ್ಡವರು ಮಾಡಿ ದುಡ್ಡಿರೋ ಕಡೆಗೆ ದೇವರು ಏನು ಹೇಳಿದ್ರೆ ಮಣ್ಣಿನಿಂದಾದರೂ ಮಾಡಿ. ಒಟ್ಟಿನಲ್ಲಿ ಇಲ್ಲಿ ಹಬ್ಬ ವ್ರತ ಮಾಡೋಕ್ಕಾಗಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಅಥವಾ ಇನ್ಯಾರೋ ಮನೆಯಲ್ಲಿ ಮಾಡಿರ್ತಾರೆ ಅವ್ರು ಹೋಗಿ ಭಕ್ತಿಯಿಂದ ಅಲ್ಲೇ ಒಂದು 1000 ಸಲ ಒಂದು ಮಂತ್ರ ಜಪ ಮಾಡಿ, ಅಲ್ಲೇ ಹೂವು ಅಕ್ಷತೆ ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಬಂದು ನೀವು ಮಾಡೋ ಬರುತ್ತೆ ಅವನು ಅಲ್ಲಿಂದ ನಿಮಗೆ ಸಿಗುತ್ತೆ. ಖರ್ಚು ಮಾಡಿ ಕಷ್ಟಪಟ್ಟು ಮಾಡು ಅಂತ ಯಾವ ದೇವರು ಹೇಳಿ. ವೆರಿ ನೈಸ್. ಯಾಕಂದರೆ ಸುಮಾರು ಜನ ಗಂಡಸರು ಮಾಡೋವಂಥ ಕಂಪ್ಲೇಂಟ್ಗಳಿವೆಲ್ಲ ನಾನು ಕೊಟ್ಕೊಂಡು ಕಾಮನ್ ಆಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದ್ದೇ ಇರುತ್ತಲ್ಲ ಸರ್, ಹಬ್ಬ ಹರಿದಿನ ಬಂದರೆ ಸಾಕು, ಯಾಕೆ ಎಷ್ಟು ಖರ್ಚು ಮಾಡಿಸ್ತಾರೆ, ಏನು ಕತೆ ಅಂತ ಯೂಶ್ವಲಾಗಿ ಬೈಕೊಂಡೇ ಕೆಲವು ಗಂಡಸರು ದುಡ್ಡನ್ನ ಕೊಟ್ಟಿರ್ತಾರೆ. ಸೊ ಅವಾಗ ಹೆಣ್ಮಕ್ಳು ಪಾಪ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಬೇಜಾರು ಅನಿಸುತ್ತೆ, ಏನು ಬೈಕೊಂಡು ಕೊಟ್ಟವ್ರೆ ಹಬ್ಬ ಮಾಡೋ ಟೈಮಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅಂತ. ಬಟ್ ಕಷ್ಟದ ಪರಿಸ್ಥಿತಿಗಳಲ್ಲಿ ನಾವು ಅಂದ್ಕೊಳೋ ಪ್ರಕಾರ ಬರೀ ನೀವು ದುಡ್ಡು ಖರ್ಚು ಮಾಡಿದ್ರೆ ಯಾವ ದೇವರು ಮೆಚ್ಚಲ್ಲ. ಖಂಡಿತ ಮೆಚ್ಚಲ್ಲ. ಇದ್ದರೆ ಮಾಡಿ, ಇಲ್ದಿದ್ರೆ ಈ ಥರ ಮಾಡಿ. ಇನ್ನು ಕಡೆಯದಾಗಿ ಒಂದು ಪ್ರಶ್ನೆ ಸರ್, ಮಹಾಲಕ್ಷ್ಮಿ ಅಂತಂದರೆ ಹೆಣ್ಮಕ್ಳ ಒಂದು ಸ್ವರೂಪ. ಆಮೇಲೆ ಸುಮಾರು ಜನ ಒಂದು ಮಾತು ಹೇಳ್ತಾರೆ ಸರ್, ಮನೇಲಿ ಹೆಣ್ಮಕ್ಳನ್ನ ಕಣ್ಣೀರು ಹಾಕಿಸ್ಬೇಡಿ ಅಂತ ಹೇಳ್ತಾರೆ. ಸೊ ಮಹಾಲಕ್ಷ್ಮಿ ಹೆಣ್ಮಕ್ಳಾದರೆ ಗಂಡ್ಮಕ್ಳು ನಾರಾಯಣ ಆಗ್ತಾರೆ. ಎಷ್ಟೋ ಜನ ಗಂಡ್ಮಕ್ಳಿಗೂ ಕಣ್ಣೀರು ಹಾಕ್ಸ್ತಾ ಇರ್ತಾರೆ, ನೋವು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಾರಾಯಣಂಗೆ ಕಣ್ಣೀರು ಹಾಕ್ಸಿದ್ರೆ ಒಳ್ಳೇದಾ, ಮಹಾಲಕ್ಷ್ಮಿ ಕಣ್ಣೀರು ಹಾಕ್ಸಿದ್ರೆ ಒಳ್ಳೇದಾ? ಹೆಣ್ಣು ಗಂಡು ಯಾರು ಕಣ್ಣೀರು ಹಾಕ್ಸಿದ್ರು ಒಳ್ಳೇದಲ್ಲ. ಲಕ್ಷ್ಮೀನಾರಾಯಣ ಸ್ವರೂಪ ಅಥವಾ ಶಿವಪಾರ್ವತಿ ಸ್ವರೂಪ ಸರ್, ಯಾರೇ ಅಲ್ಲ. ಹೆಣ್ಮಕ್ಳು ಒಂದು ಏನು ಮಾಡ್ತಾರೆ ಅಂದರೆ ಸರ್, ಮಂಗಳವಾರ ನನ್ನ ಹೆಂಡ್ತಿನ ಒಂದೊಂದ್ಸತಿ ಹೇಳ್ತಾಳೆ ಸರ್, ಮಂಗಳವಾರ ಬೈಬೇಡ, ನಾನು ಕಣ್ಣೀರು ಹಾಕಿದ್ರೆ ಒಳ್ಳೇದಾಗಲ್ಲ ಅಂತ ನನಗೆ ಭಯ ಹಿಡಿಸ್ತಾಳೆ ಸರ್. ಅದು ವಾಡಿಕೆ. ಒಂದು ಇಲ್ಲಿ ಕಣ್ಣೀರು ಹಾಕಿದಾಗ ನಮಗೆ ಶಾಪ ಬರುತ್ತೆ, ಅಭಿವೃದ್ಧಿ ಆಗಲ್ಲ, ಸತ್ಯ ಅದು. ಓಕೆ. ಯಾವಾಗ ಈಗ ಒಬ್ಬ ಗಂಡ ಅವನು ತಪ್ಪು ಮಾಡಿ ಅದರಿಂದ ಹೆಂಡತಿ ನೊಂದುಕೊಂಡು, ಬರೀ ಹೆಂಡ್ತಿನೇ ಅಲ್ಲ, ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಅಕ್ಕ ಆಗ್ಬೋದು, ಅಥವಾ ಇನ್ಯಾವುದೇ ಹೆಂಗಸ ಆಗ್ಬೋದು, ನಮ್ಮ ತಪ್ಪಿನಿಂದ ಒಂದು ಹೆಂಗಸು ಕಣ್ಣಲ್ಲಿ ನೀರು ಹಾಕ್ರಿ ಅವನಿಗೆ ಮಾಡಿದವನಿಗೆ ಶಾಪ ಗ್ಯಾರಂಟಿ. ಆದರೆ ನೀವು ತಪ್ಪು ಮಾಡಿಲ್ಲ, ಯಾರೋ ನಿಮ್ಮ ಪತ್ನಿ ಹತ್ರ ಹೋಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿ ನಿಮ್ಮ ಮೇಲೆ ಕೋಪ ಬರ್ಸಂಗೆ ಮಾಡಿದ್ರು, ಅದನ್ನು ನಂಬಿ ಅವ್ರು ರಾತ್ರಿಯಲ್ಲಿ ಹತ್ರ ನಿಮಗೇನು ಕೆಟ್ಟದಾಗಲ್ಲ. ಓಕೆ, ನಿಮ್ಮ ತಪ್ಪಿಲ್ಲ ಅಲ್ಲಿ. ಇನ್ನೊಂದು ಪ್ರಶ್ನೆ ಸರ್ ಇದಕ್ಕೆ, ಅದೇ ರೀತಿ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳು ಅಳಿಸಿದಾಗ ಅಲ್ಲೂ ಸಹ ಅವ್ರಿಗೆ ಶಾಪವೇ. ಅರ್ಧನಾರೀಶ್ವರ ಸ್ವರೂಪ ಸರ್, ಯಾವುದೇ ದಂಪತಿ ಅರ್ಧನಾರೀಶ್ವರ ಸ್ವರೂಪ ಅಥವಾ ಲಕ್ಷ್ಮೀನಾರಾಯಣ ಸ್ವರೂಪ. ಸುಮಾರು ಜನ ಯಾರಿಗೂ ಕಣ್ಣಲ್ಲಿ ತರಿಸ್ಬಾರ್ದು, ಅವ್ರಿಗೂ ಕೆಟ್ಟಿದೆ, ಅವರೇನು ಸ್ಪೆಷಲ್ ಆಗಿಲ್ಲ. ನಿಮಗೆ ಕಣ್ಣೀರು ಹಾಕ್ಸಿದ್ರು ತಪ್ಪೆ, ನೀವು ಗಂಡನಿಗೆ ಅದು ಕೊಡಿ, ಇದು ಕೊಡಿ, ಅದು ಕೊಡಿಸಿ, ಇದು ಕೊಡಿಸಿ, ಕಾಸಿಲ್ಲ, ಮತ್ತೊಂದಿಲ್ಲ ಅಂತ ಹೇಳಿ ಟಾರ್ಚರ್ ಮಾಡಿ ಮನಸ್ಸೊಳಗಡೆ ಗಂಡಸು ಅಳ್ತಾರೆ. ಅದು ಒಬ್ಬ ಗಂಡಸಿಗೆ ಮಾತ್ರ ಗೊತ್ತಾಗುತ್ತೆ ಆ ಪರಿಸ್ಥಿತಿ. ಸೊ ಆ ಥರನೂ ಪಾಪ ಇದು ಮಾಡಬೇಡಿ, ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರಲಿ ಸರ್. ಮಹಾಲಕ್ಷ್ಮಿ ಅಮ್ಮನ ಬಗ್ಗೆ ಸುಲಭವಾದ ಉಪಾಯಗಳನ್ನ, ಸುಲಭವಾದ ರೀತಿಗಳನ್ನ ನೀವು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆನಪಿರಲಿ, ನಮ್ಮ ಡಾಕ್ಟರ್ ಚಂದನ್ ಸರ್ ಅಸ್ಟ್ರಾಲಜಿಲಿ ತುಂಬಾ ನೈಪುಣ್ಯತೆ ಹೊಂದಿದ್ದಾರೆ. ನನ್ನ ಜಾತಕನ ಬರೆಸಿದ್ದು ನಾನು ಇವ್ರ ಹತ್ರನೇ, ನನ್ನ ಮಗನ ಜಾತಕ ಬರೆಸಿದ್ದು ನಾನು ಇವ್ರ ಹತ್ರನೇ. ಸೊ ನಿಮ್ಗೆ ಇವ್ರ ನಂಬರ್ ಬೇಕು ಅಂದರೆ, ಇವ್ರನ್ನ ಭೇಟಿ ಆಗಬೇಕು ಅಂತಂದರೆ, ಇವರು ವಾಸ್ತುಶಾಸ್ತ್ರದಲ್ಲೂ ಸಹ ಎತ್ತಿದ ಕೈ. ಸೊ ನಿಮಗೇನಾದರೂ ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ನಿಮಗೆ ವೈಯಕ್ತಿಕವಾಗಿ ನಂಬರ್ನ ಕೊಡ್ತೀವಿ. ಇವರ ಪರ್ಸ್ನಲ್ ನಂಬರ್ನ ನಿಮಗೆ ಶೇರ್ ಮಾಡ್ತೀವಿ, ಇವ್ರು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಕಡೆಯದಾಗಿ, ಈ ಮಹಾಲಕ್ಷ್ಮಿ ಅಮ್ಮನ ಬಗ್ಗೆ ಎಲ್ಲ ಹೇಳಿದ್ದೀರಾ. ನಮ್ಮ ವೀಕ್ಷಕರಿಗೆ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೆ, ವೀಕ್ಷಕರಿಗೆ ಒಂದು ಮಾತು ನಿಮ್ಮ ಮುಖಾಂತರ. ಖಂಡಿತ ಸರ್, ನಿಜವಾದ ಸಂಪತ್ತು ಯಾವುದು ಅಂದರೆ ಹಣ ಅಲ್ಲ, ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸು ಅಲ್ಲ, ಐಷಾರಾಮಿ ಬಂಗ್ಲೇನೂ ಅಲ್ಲ ಸರ್. ತೃಪ್ತಿ ಇರೋದಿಲ್ಲ, ತೃಪ್ತಿ. ಆಮೇಲೆ ರಾತ್ರಿ ಮಲ್ಕೊಂಡಾಗ ಚಿಂತೆ ಇಲ್ಲದೆ ಯಾರು ನಿದ್ದೆ ಮಾಡ್ತಾರೆ ಅವರು ಶ್ರೀಮಂತರು. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದಂದರೆ, ನಿಮ್ಮ ಐಶ್ವರ್ಯ ಜೊತೆಗೆ, ಹಣದ ಜೊತೆಗೆ, ಎಲ್ಲ ಒಂದು ಕೋರಿಗಳ ಜೊತೆಗೆ ಪ್ರಧಾನವಾಗಿ ನೆಮ್ಮದಿ, ಸುಖ, ಸಂತೋಷದಿಂದ ಬಾಳುವ ಒಂದು ಮಹಾಯೋಗ ಶ್ರೀಮನ್ ಮಹಾಲಕ್ಷ್ಮಿ ಕರುಣಿಸಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಸರ್. ಮಹಾಲಕ್ಷ್ಮೀ ನಮಃ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಖುಷಿ ಆಯಿತು. ನೀವು ಕೊಟ್ಟಂಥ ಮಾಹಿತಿ ನಮ್ಮೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ.
ಸುಲಭವಾಗಿತ್ತು. ನಾನು ಎಲ್ಲೂ ಕೇಳಿಲ್ಲ ಆ ಥರ ಪೂಜೆ ಎಲ್ಲ. ತುಂಬಾ ಖುಷಿ ಆಯಿತು ನನಗಂತೂ. ಹಾಗೂ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಶೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಪ್ರತಿ ಸತಿ ಕೇಳ್ಕೊಳ್ತಾ ಇರ್ತೀವಿ. ನೀವು ಚಾನಲ್ ನೋಡ್ತೀರಾ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರ್ತಿರ್ತೀರ. ಇಟ್ಸ್ ಆರ್ ಅಂಬಲ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ರತಿಯೊಂದು ಶೋನ ನೀವು ನೋಡಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಆಸ್ಟ್ರೋಲಾಜಿಕಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಯಾವುದೇ ಜ್ಯೋತಿಷ್ಯ ಆಗಲಿ ಒಂದು ಲಾಜಿಕ್ ಆಗಿರುತ್ತೆ, ಆ ಲಾಜಿಕ್ಕಿಂದ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಮಹಾಲಕ್ಷ್ಮಿಯ ಕೃಪೆ ಸರ್ ಹೇಳ್ದಂಗೆ ತೃಪ್ತಿಯಾಗಿ ನಿಮಗೆ ಸಿಗಲಿ, ನೀವು ತೃಪ್ತಿಯಾಗಿ ಬೇರೆಯವರು ತೃಪ್ತಿಯಾಗಲಿ. ಚೆನ್ನಾಗಿಲ್ಲ ಅಂತ ಹೇಳಿ ಸರ್. ಸರ್ವೇ ಜನ ಸುಖಿನೋ ಭವಂತು ಸರ್. ಖಂಡಿತ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಚಾನಲ್ ಇನ್ನೂ ಪ್ರಸಿದ್ಧಿ ಆಗಲಿ, ಇನ್ನೂ ಮೇಲ್ ಬರಲಿ, ಎಲ್ಲ ಥರ ಒಳ್ಳೆಯದಾಗಲಿ. ನಿಮ್ಮ ಟೀಮ್ ಏನೇನು ಕೆಲಸ ಮಾಡ್ತಾರೆ ಅವರಿಗೆಲ್ಲನೂ ಒಳ್ಳೆಯದಾಗಲಿ. ಮಹಾಲಕ್ಷ್ಮಿ ಎಲ್ಲರ ಮೇಲೂ ಕೃಪೆ ಸುರಿಸಲಿ. ಥ್ಯಾಂಕ್ ಯು ಸೋ ಮಚ್. ಮಹಾಲಕ್ಷ್ಮಿಯೇ ನಮಃ. ಆಮೇಲೆ ಇನ್ನೊಂದು ಮಂತ್ರ ಹೇಳಿದ್ದಾರೆ, ಶ್ರೀ ಕಮಲಾಕ್ಷಿಯೇ ನಮಃ. ಕಮಲಾತ್ಮಿಕಾಯ ಓಂ ಕಮಲಾತ್ಮಿಕಾಯೇ ನಮಃ. ಹೇಳ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಆ್ಯಂಡ್ ಸ್ವಲ್ಪ ಮಿಸ್ ಮೀ ಜಾಸ್ತಿ ಪ್ಲಸ್ ಮೀ ಯಾವಾಗ ನೋಡ್ತಾ ಇರಿ ವರಾಯು ಸ್ಟುಡಿಯೋಸ್ನ. ನೆಕ್ಸ್ಟ್ ಎಪಿಸೋಡ್ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ಲಾಟ್ಸ್ ಆಫ್ ಲವ್. ನಮಸ್ಕಾರ.